ಮಾಡಿ ನೋಡೋಣ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನ ಎರಡು ಶಾಸಕಾಂಗ ಸಭೆಗಳನ್ನಾಗಿ ಬೈಕೆಮರಲ್ನಾಗಿ ಮಾಡಿತು? %72 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಭಾರತ ಸರ್ಕಾರ 1919 ಕಾಯ್ದೆ ರೈಟ್ ಆನ್ಸರ್. SD 2017ರಲ್ಲಿ ಕೇಳಿದಂತ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನ ಎರಡು ಶಾಸಕಾಂಗ ಸಭೆಗಳನ್ನಾಗಿ ಬೈಕೆಮರಲ್ನಾಗಿ ಮಾಡಿತು ಅಂದ್ರೆ 1919 ಕಾಯ್ದೆ. ಈ ಕೆಳಗಿನಲ್ಲಿ ಭಾರತ ಸರ್ಕಾರ ಯಾವ ಕಾಯ್ದೆ ಮೊದಲ ಬಾರಿಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿತು? ಅಂದ್ರೆ ಸಂಯುಕ್ತ ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿತು. ಇದು ಕೂಡ SD 2017ರಲ್ಲಿ ಕೇಳಿದ ಪ್ರಶ್ನೆ. ಈ ಕೆಳಗಿನಲ್ಲಿ ಭಾರತ ಸರ್ಕಾರ ಯಾವ ಕಾಯ್ದೆಯು ಮೊದಲ ಬಾರಿಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿತು? ಭಾರತ ಸರ್ಕಾರ ಕಾಯ್ದೆ ರೈಟ್ ಆನ್ಸರ್. 19% ಜನ ಏನ್ ಮಾಡ್ರಿ 1919 ಕಾಯ್ದೆ ಅಂತ ಹಾಕಿದ್ರಿ. ನಿಮ್ದು ತಪ್ಪಲ್ಲ, ನಿಮ್ದು ಸರಿ. ಆದ್ರ ಕ್ವಶನ್ ಏನಿದೆ ಅಂತಂದ್ರೆ, ಈ ಕೆಳಗಿನಗಳಲ್ಲಿ ಭಾರತ ಸರ್ಕಾರದ ಯಾವ ಕಾಯ್ದೆಯು ಮೊದಲ ಬಾರಿಗೆ ಕೇಂದ್ರ ಮತ್ತು ರಾಜ್ಯಗಳ ಲೋಕಸೇವಾ ಆಯೋಗಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿತು ಅಂತಿದೆ. ಅಂದ್ರ ಸಂಯುಕ್ತ ಲೋಕಸೇವಾ ಆಯೋಗ ಅಂತ, ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಲೋಕಸೇವಾ ಆಯೋಗ, ಕೇಂದ್ರ ರಾಜ್ಯಗಳಿಗೆ ಎರಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಯೋಗ ಇದು. ಬರೇ ಲೋಕಸೇವಾ ಆಯೋಗ ಬಂದ್ರೆ 1919 ಕಾಯ್ದೆ, ಇಲ್ಲಿ ಲಾಡ್ಲಿ ಸಮಿತಿ ಬರ್ತದೆ. ಆದ್ರೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂಗ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ 1935. ಈ ಕೆಳಗಿನ ಕಾಯ್ದೆಗಳಲ್ಲಿ ಯಾವುದು 3 ಪಟ್ಟಿಗಳು ಸಂಯುಕ್ತ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತಿ ಪಟ್ಟಿಗಳನ್ನ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿತ್ತು? 3 ಪಟ್ಟಿಗಳು. ಶಬಾಷ್, 89% ಕರೆಕ್ಟ್ ಆನ್ಸರ್. 1935 ಕಾಯ್ದೆ ನೋಡಿ. 1935 ಕಾಯ್ದೆಯು 3 ಪಟ್ಟಿಗಳು ಸಂಯುಕ್ತ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತಿ ಪಟ್ಟಿಗಳಿಗೆ ಅವಕಾಶವನ್ನ ಕಲ್ಪಿಸಿತು. ಯಾವ ಕಾಯ್ದೆ ಅಂದ್ರೆ 1935 ಕಾಯ್ದೆಯಲ್ಲಿ 3 ಪಟ್ಟಿಗಳು ಜಾರಿಗೆ ಬಂದು, ಸಂಯುಕ್ತ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತಿ ಪಟ್ಟಿ. ಭಾರತ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಯೋಜನೆ ಯಾವುದರಲ್ಲಿ ಒದಗಿಸಲಾದ ಹಂಚಿಕೆ ಕಾರ್ಯ ಯೋಜನೆಯನ್ನು ಜಾರಿಗೆ ತರಿಸಿದೆ? ಕೇಂದ್ರ ಮತ್ತು ರಾಜ್ಯಗಳಿಗೆ ಅಧಿಕಾರದ ವಿಭಜನೆ ಯಾವ ಕಾಯ್ದೆ? ಮುಕ್ತವಾಗಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಅಧಿಕಾರದ ವಿಭಜನೆಯನ್ನು ಮಾಡಲಾಯಿತು ಮೊದಲ ಬಾರಿಗೆ. ಅದು ಯಾವ ಕಾಯ್ದೆಯಲ್ಲಿ? ಭಾರತ ಸರ್ಕಾರ ಕಾಯ್ದೆ 1919 ಕಾಯ್ದೆ. ಭಾರತ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆ ಯಾವುದರಲ್ಲಿ ಒದಗಿಸಲಾಗಿದೆ ಅಂದ್ರೆ 1919 ಕಾಯ್ದೆಯಲ್ಲಿ ಒದಗಿಸಲಾಗಿದೆ. ದ್ವಿಪ್ರಭುತ್ವ ಸಂಸ್ಥಾನಗಳಲ್ಲಿ ಜಾರಿಗೊಳಿಸಿದ್ದು ಭಾರತ ಸರ್ಕಾರ ಕಾಯ್ದೆ 1813, ಭಾರತ ಸರ್ಕಾರ ಕಾಯ್ದೆ 1853, ಭಾರತ ಸರ್ಕಾರ ಕಾಯ್ದೆ 1919. ಎಲ್ಲ ಸೇಮ್ ಕ್ವಶನ್ಗಳೇ, ಕ್ವಶನ್ ಇದು. ಭಾರತ ಸರ್ಕಾರ ಕಾಯ್ದೆ 1919 ಕಾಯ್ದೆ ನೋಡಿ, ದ್ವಿಪ್ರಭುತ್ವವನ್ನ ಸಂಸ್ಥಾನಗಳಲ್ಲಿ ಜಾರಿಗೊಳಿಸಿದ್ದು. ಕೆಳಗಿನ ಯಾವ ಕಾಯ್ದೆ, ಪರ್ಫೆಕ್ಟ್ ಆಗ್ತೀರಿ ನೀವೆಲ್ಲ, ಇದು ನನ್ನ ಪ್ರಕಾರ ಒಂದು 90 ಮೇಲೆ ಹಾಕ್ತಿರಿ. ಕೆಳಗಿನ ಯಾವ ಕಾಯ್ದೆಯನ್ನ ಜವಾಹರ್ಲಾಲ್ ನೆಹರು ಅವರು ದಾಸತ್ವದ ಹೊಸ ಸನ್ನೋಧ ಎಂಬುದಾಗಿ ವಿವರಿಸಿದರು? ಭಾರತ ಸರ್ಕಾರ ಕಾಯ್ದೆ 1919 ಕಾಯ್ದೆ, ಭಾರತ ಸರ್ಕಾರ 1935 ಕಾಯ್ದೆ, ಇಟ್ಸ್ ಇಂಡಿಯಾ ಕಾಯ್ದೆ, ರೆಗ್ಯುಲೇಟಿಂಗ್ ಕಾಯ್ದೆ. ಕೆಳಗಿನ ಯಾವ ಕಾಯ್ದೆಯನ್ನ ಜವಾಹರ್ಲಾಲ್ ನೆಹರು ಅವರು ದಾಸತ್ವದ ಹೊಸ ಸನ್ನದು
ಭಾರತ ಸರ್ಕಾರ ಕಾಯ್ದೆ 1935 ಕಾಯ್ದೆ ನೋಡಿ. ಭಾರತ ಸರ್ಕಾರ ಕಾಯ್ದೆ 1935 ಕಾಯ್ದೆಯನ್ನ ದಾಸತ್ವದ ಹೊಸ ಸನ್ನದು ಎಂಬುದಾಗಿ ವಿವರಿಸಿದರು. ಕೆಳಗಿನ ಯಾವ ಕಾಯ್ದೆಯನ್ನ ಜವಾಹರ್ಲಾಲ್ ನೆಹರು ಅವರು ದಾಸತ್ವದ ಹೊಸ ಸನ್ನದು ಎಂಬುದಾಗಿ ವಿವರಿಸಿದರು ಅಂದ್ರೆ ಭಾರತ ಸರ್ಕಾರ ಕಾಯ್ದೆ 1935 ಕಾಯ್ದೆ. ಅಷ್ಟೇ ಅಲ್ಲದೆ ಇನ್ನೊಂದು ಮಾತಾಡ್ತಾರೆ, ಬಲಿಷ್ಠ ಎಂಜಿನ್ ಇದೆ ಆದ್ರೆ ಬ್ರೇಕ್ಗಳೇ ಇಲ್ಲ. ಬಲಿಷ್ಠ ಎಂಜಿನ್ ಹೊಂದಿರತಕ್ಕಂಥದ್ದು ಬ್ರೇಕ್ಗಳೇ ಇಲ್ಲದೆ ಇರುವಂತ ಕಾಯ್ದೆ ಯಾವ್ದಂದ್ರೆ ಅದು 1935 ಕಾಯ್ದೆನ ಅಂತ ಮಾತನ್ನು ಹೇಳಿದವರು ಜವಾಹರ್ಲಾಲ್ ನೆಹರು ಅವರು. ಈ ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿಗಳಾಗಿರುವಂತ ಜವಾಹರ್ಲಾಲ್ ನೆಹರು ಅವರು ಈ ಕಾಯ್ದೆಯನ್ನ ದಾಸತ್ವದ ಹೊಸ ಸನ್ನದು ಎಂಬಾಗಿ ಘೋಷಣೆ ಮಾಡಿದರು. ಬ್ರಿಟಿಷರು ಭಾರತ ದೇಶದಲ್ಲಿ ಜಾರಿಗೆ ತಂದ ಮೊದಲ ಲಿಖಿತ ರೂಪದ ಕಾಯ್ದೆ ಯಾವುದು? ಬ್ರಿಟಿಷರು ಭಾರತ ದೇಶದಲ್ಲಿ ಜಾರಿಗೆ ತಂದ ರೆಗ್ಯುಲೇಟಿಂಗ್ ಕಾಯ್ದೆ ನೋಡಿ. ಬ್ರಿಟಿಷರು ಭಾರತ ದೇಶದಲ್ಲಿ ಜಾರಿಗೆ ತಂದ ಮೊಟ್ಟ ಮೊದಲ ಕಾಯ್ದೆ ಲಿಖಿತ ರೂಪದ ಕಾಯ್ದೆ ಯಾವುದಂದ್ರ ರೆಗ್ಯುಲೇಟಿಂಗ್ ಆಕ್ಟ್. ಈ ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು? ಸರಿಯಾದಂತ ಉತ್ತರ 1774-73 ಈ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ 1784ರಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಯಿತು. 1784ರಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಅನ್ನ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಅಧ್ಯಕ್ಷ ಯಾರಂದ್ರೆ ಸರ್ ಎಲಿಜಾ ಇಂಪೆ. ಸರ್ ಎಲಿಜಾ ಇಂಪೆ ಅವರ ಅಧ್ಯಕ್ಷತೆಯಲ್ಲಿ 1784ರಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಯಿತು. ಎಲ್ಲಿ? ಕಲ್ಕತ್ತಾದಲ್ಲಿ. ಇದರ ಮೊದಲ ಅಧ್ಯಕ್ಷ ಯಾರಂದ್ರೆ ಸರ್ ಎಲಿಜಾ ಇಂಪೆ. ಕೇಂದ್ರ ಶಾಸನ ಸಭೆ 2 ಸದನಗಳು 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ FD 2017ರಲ್ಲಿ ಕೇಳಿದ ಪ್ರಶ್ನೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು, ಪ್ರಾಂತೀಯ ವಿಧಾನಸಭೆ ಮತ್ತು ಕೇಂದ್ರ ಶಾಸನ ಸಭೆ, ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ ಮೇಲಿನ ಯಾವುದೂ ಅಲ್ಲ. ಕೇಂದ್ರ ಶಾಸನ ಸಭೆಯ 2 ಸದನಗಳು 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ. 70% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಸರಿಯಾದಂತ ಉತ್ತರ ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ. ರೈಟ್ ಆನ್ಸರ್ ನೋಡಿ. ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ. ಕೇಂದ್ರ ಶಾಸನ ಸಭೆ 2 ಸದನಗಳು 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ. FD 2017ರಲ್ಲಿ ಕೇಳಿದಂತ ಪ್ರಶ್ನೆ. ಕೇಂದ್ರ ಶಾಸನ ಸಭೆ 2 ಸದನಗಳು 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ ಸರಿಯಾಗಿರುವಂತ ಉತ್ತರ. ಮಾಂಟಿಗೋ ಚೆಮ್ಸ್ಫರ್ಡ್ ವರದಿಯನ್ನ ಆಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನೆಂದು ಹೀಗೆಂದು ಕರೆಯುತ್ತಾರೆ. FD 2015ರಲ್ಲಿ ಕೇಳಿದಂತ ಪ್ರಶ್ನೆ. ಮಾಂಟಿಗೋ ಚೆಮ್ಸ್ಫರ್ಡ್ ವರದಿಯನ್ನ ಆಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನ ಹೀಗೆಂದು ಕರೆಯಲ್ಪಟ್ಟಿತ್ತು. 1909ರ ಕಾಯ್ದೆ, 1919ರ ಭಾರತ ಸರ್ಕಾರ ಕಾಯ್ದೆ, 1935ರ ಭಾರತ ಸರ್ಕಾರ ಕಾಯ್ದೆ, ಭಾರತದ ಸ್ವತಂತ್ರ ಕಾಯ್ದೆ. ಮಾಂಟಿಗೋ ಚೆಮ್ಸ್ಫರ್ಡ್ ವರದಿಯನ್ನು ಆಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನ ಹೀಗೆಂದು ಕರೆಯಲ್ಪಟ್ಟಿತ್ತು. 81% ಕರೆಕ್ಟ್ ಆನ್ಸರ್. ಸರಿಯಾದಂತ ಉತ್ತರ 1919ರ ಭಾರತ ಸರ್ಕಾರ ಕಾಯ್ದೆ. ರೈಟ್ ಆನ್ಸರ್. ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂದ್ರೂ ಒಂದೇ, 1919ರ ಕಾಯ್ದೆ ಅಂದ್ರೂ ಒಂದೇ. ಈ ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಅವಕಾಶ ಕಲ್ಪಿಸಿತು? ಸರಿಯಾದಂತ ಉತ್ತರ 1909ರ ಮಿಂಟೋ ಮಾರ್ಲೆ ಸುಧಾರಣೆ ನೋಡಿ. ಈ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಪ್ರಕಾರ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರಿಗಪ್ಪ ಅಂದ್ರ ಮುಸ್ಲಿಮರಿಗೆ ಮೊಟ್ಟ ಮೊದಲ ಬಾರಿಗೆ ಈ ಚುನಾವಣಾ ಮತಗಟ್ಟೆಯನ್ನು ಕಲ್ಪಿಸಿದ ಕಾಯ್ದೆ 1909ರ ಕಾಯ್ದೆ. ಅದಕ್ಕೆ ಲಾರ್ಡ್ ಮಿಂಟೋನನ್ನ ಭಾರತ ದೇಶದ
ಕೋಮುವಾದದ ಪಿತಾಮಹ ಅಂತ ಕರೀತಾರೆ. ಮಿಂಟೋ ಮಾರ್ಲೆ ಅಂತ ಕರಿತೀವಲ್ಲ, 1909 ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರೀತಾರೆ. ಅದಕ್ಕೆ ಲಾರ್ಡ್ ಮಿಂಟೋನನ್ನ ಭಾರತ ದೇಶದ ಅಲ್ಲ ಭಾರತದ ಕೋಮುವಾದದ ಪಿತಾಮಹ ಅಂತೇಳಿ ಕರೀತಾರೆ. ನಮ್ಮ ಸಂವಿಧಾನ ಈ ಕೆಳಗಿನ 2 ಕಾರಣಕ್ಕೆ ಕಟ್ಟುನಿಟ್ಟಾಗಿರುತ್ತದೆ. FDA 1997ರಲ್ಲಿ ಕೇಳಿದ ಪ್ರಶ್ನೆ. ತಿದ್ದುಪಡಿ ಮಾಡುವ ವಿಧಾನ ಕ್ಲಿಷ್ಟ ಮತ್ತು ಕಷ್ಟಕರವಿದೆ. ಅದು ಲಿಖಿತ ಸಂವಿಧಾನವಾಗಿದೆ. ಸಂವಿಧಾನ ಉದ್ದು ಮತ್ತು ತೊಡಕಿಂದಾಗಿದೆ. ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಿತಿಯಿಂದ ರಚಿಸಲ್ಪಟ್ಟಿತ್ತು. A ಮತ್ತು B ಸರಿ ಇದೆ, A ಮತ್ತು D ಸರಿ ಇದೆ, A ಮತ್ತು C ಸರಿ ಇದೆ, B ಮತ್ತು D ಸರಿ ಇದೆ. ಮಿಸ್ ಮಾಡ್ಬೇಡಿ, ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಆದರೂ ಕೂಡ 18% ಜನ B ಮತ್ತು D ಹಾಕಿದ್ದೀರಿ. ಸರಿಯಾದಂತ ಉತ್ತರ ಭಾರತ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವ ವಿಧಾನ ಕ್ಲಿಷ್ಟ ಮತ್ತು ಕಷ್ಟಕರವಿದೆ. ನಮ್ಮ ಭಾರತ ಸಂವಿಧಾನ ಎಂತ ಸಂವಿಧಾನ ಅಂದ್ರ ಲಿಖಿತ ಸಂವಿಧಾನವಾಗಿದೆ. ಸರ್, ಮತ್ತ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಿತಿಯಿಂದ ರಚಿಸಲ್ಪಟ್ಟಿತ್ತು ಅಲ್ಲ, ಕರಡು ಸಮಿತಿಯಿಂದ. ಸಂವಿಧಾನ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ರು. ಭಾರತ ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷರು ಯಾರಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಉಪಾಧ್ಯಕ್ಷರು ಯಾರಂದ್ರ HC ಮುಖರ್ಜಿ ಮತ್ತು ಇನ್ನೊಬ್ರು ಯಾರು, HC ಮುಖರ್ಜಿ ಮತ್ತು ಉಪಾಧ್ಯಕ್ಷರು TT ಕೃಷ್ಣಮಾಚಾರ್ಯ. ಭಾರತ ಸಂವಿಧಾನದ ಕಾನೂನು ಸಲಹೆಗಾರ ಯಾರಾಗಿದ್ರು? ಭಾರತ ಸಂವಿಧಾನದ ಕಾನೂನು ಸಲಹೆಗಾರರು BN ರಾವ್. ನೋಡಿ, BN ರಾವ್ ಭಾರತ ಸಂವಿಧಾನದಲ್ಲಿ ಕಾನೂನು ಸಲಹೆಗಾರರಾಗಿ ಸೇವೆ ಮಾಡಿದವರು ಯಾರಂದ್ರೆ BN ರಾವ್. ಭಾರತ ಸಂವಿಧಾನವು ಕಠಿಣ, ಏಕೆಂದರೆ ಸಂವಿಧಾನ ಸೃಷ್ಟಿಕರ್ತರು ಗಡುಸು ಸ್ವಭಾವದವರಾಗಿದ್ದರು. ಸಂವಿಧಾನವು ದೀರ್ಘವು ಸವಿವರವಾಗಿದೆ. ತಿದ್ದುಪಡಿ ವಿಧಾನ ಕಠಿಣವಾಗಿದೆ. ಸಂವಿಧಾನ 40 ವರ್ಷಗಳಷ್ಟು ಹಳೆಯದಾಗಿದೆ. ಕರೆಕ್ಟ್ ಹಾಕ್ರಿ. AB ಸರಿಯಾಗಿದೆ, BC ಸರಿಯಾಗಿದೆ, CD ಸರಿಯಾಗಿದೆ, AD ಸರಿಯಾಗಿದೆ. ಸರಿಯಾದಂತ ಉತ್ತರ BC ಕರೆಯಾಗಿದೆ. ನೋಡಿ, ಸಂವಿಧಾನ ದೀರ್ಘವು ಸವಿವರವಾಗಿದೆ. ತಿದ್ದುಪಡಿ ವಿಧಾನ ಏನಪ್ಪಾ ಅಂದ್ರೆ ಕಠಿಣವಾಗಿದೆ. ಭಾರತ ಸಂವಿಧಾನವು ಕಠಿಣವಾಗಿದೆ, ಏಕೆಂದರೆ ಸಂವಿಧಾನವು ದೀರ್ಘವು ಸವಿವರವಾಗಿದೆ. ತಿದ್ದುಪಡಿ ವಿಧಾನ ಏನಾಗಿದೆ ಅಂದ್ರೆ ಕಠಿಣವಾಗಿದೆ. ಇಲ್ಲಿ ಗಡಸು ಸ್ವಭಾವದವರು ಅವ್ರು ಏನೂ ಬರಂಗಿಲ್ಲ. ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣವಾಗಿರುವುದಿಲ್ಲ? ಯಾವುದು ಭಾರತ ಸಂವಿಧಾನದಲ್ಲಿ ಪ್ರಮುಖವಾಗಿರುವಂತ ಲಕ್ಷಣವಾಗಿರುವುದಿಲ್ಲ? ನಮ್ಯತೆ, ಕಠಿಣ ಸಂವಿಧಾನ, ಉದ್ದವಾದ ಲಿಖಿತ ಸಂವಿಧಾನ, ನ್ಯಾಯಾಂಗದ ಅವಲಂಬನೆ. ನೋಡಿ, ನ್ಯಾಯಾಂಗದ ಅವಲಂಬನೆ. ಭಾರತೀಯ ಸಂವಿಧಾನಕ್ಕೆ ಈ ಕೆಳಗಿನ ಯಾವುದು ಒಕ್ಕೂಟ ಗುಣವನ್ನು ಉಂಟು ಮಾಡುತ್ತದೆ? ಏಕ ಸಂವಿಧಾನ, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರದ ಹಂಚಿಕೆ, ತುರ್ತು ಪರಿಸ್ಥಿತಿಯ ಅವಕಾಶಗಳು, ಏಕ ನಾಗರಿಕತ್ವ. PSI 2016ರಲ್ಲಿ ಕೇಳಿದಂತ ಪ್ರಶ್ನೆ. ಭಾರತೀಯ ಸಂವಿಧಾನಕ್ಕೆ ಈ ಕೆಳಗಿನ ಯಾವುದು ಒಕ್ಕೂಟ ಗುಣವನ್ನು ಉಂಟು ಮಾಡುತ್ತದೆ? ಸರಿಯಾದಂತ ಉತ್ತರ ಕೇಂದ್ರ ಹಾಗೂ ರಾಜ್ಯದ ಮಧ್ಯೆ ಅಧಿಕಾರದ ಹಂಚಿಕೆ. ನೋಡಿ, ಕೇಂದ್ರ ಹಾಗೂ ರಾಜ್ಯದ ಮಧ್ಯೆ ಅಧಿಕಾರದ ಹಂಚಿಕೆ ಸರಿಯಾಗಿರುವಂತ ಉತ್ತರ. ಭಾರತೀಯ ಸಂವಿಧಾನಕ್ಕೆ ಈ ಕೆಳಗಿನ ಯಾವುದು ಒಕ್ಕೂಟ ಗುಣವನ್ನು ಉಂಟು ಮಾಡುತ್ತದೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಅಧಿಕಾರದ ಹಂಚಿಕೆ ಸರಿಯಾಗಿರುವಂತ ಉತ್ತರ. ಇದು ಭಾರತ ಸಂವಿಧಾನದ ಪೀಠಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಭಾರತ ಸಂವಿಧಾನದ ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ವಿಚಾರಗಳು. ಇನ್ನು ನಮ್ಮ ಭಾರತ ಸಂವಿಧಾನದ ರಚನೆಯ ಬಗ್ಗೆ ನಾವು ನಿನ್ನೆ ಅಧ್ಯಯನ ಮಾಡ್ತಾ ಇದ್ದೆವು. ಭಾರತ ಸಂವಿಧಾನ ರಚನೆಯಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ವ್ಯಕ್ತಿಗಳ ಕೊಡುಗೆ ಅಪಾರವಾಗಿದೆ. ಸಂವಿಧಾನದ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ವಿಭಾಗಗಳಿಂದ ಸೆಲೆಕ್ಟ್ ಆಗಿ ಸಂವಿಧಾನಕ್ಕೆ ತಮ್ಮದೇ ಆಗಿರುವಂತ ಕೊಡುಗೆ, ಇವತ್ತು ಕಾರ್ಮಿಕ ಸಮುದಾಯ ಆಗಿರ್ಬೋದು, ಮಹಿಳಾ ಸಂಘಗಳಿಂದ ವತಿಯಿಂದಾಗಿರ್ಬೋದು, ಇನ್ನ ಕೆಲವೊಂದು ಧರ್ಮಗಳ ಪರವಾಗಿ ಆಗಿರ್ಬೋದು, ಕೆಲವೊಂದು ಪಂಗಡಗಳ ಪರವಾಗಿ ಆಗಿರ್ಬೋದು, ಭಾರತ ಸಂವಿಧಾನ ರಚನೆಯಲ್ಲಿ
ಅನೇಕ ವ್ಯಕ್ತಿಗಳು ತಮ್ಮದೇ ಆಗಿರುವಂತ ಸೇವೆಯನ್ನ ಸಲ್ಲಿಸ್ತಾ ಬಂದ್ರು. ನಮ್ಮ ಭಾರತ ದೇಶದ ಸಂವಿಧಾನ ರಚನೆ ಆಗ್ಬೇಕಾದ್ರೆ ನನ್ನ ಹೇಳ್ತಾ ಇದ್ದೆ ನಿಮಗೆ 2 ವರ್ಷ 11 ತಿಂಗಳ 18 ದಿನಗಳ ಕಾಲ ಈ ಒಂದು ಸಮಯವನ್ನು ತಗೋತದೆ. ಭಾರತ ಸಂವಿಧಾನದ ಕರಡು ರಚನೆ ಆಗ್ಬೇಕಾದ್ರೆ 114 ದಿನಗಳ ಕಾಲ ಸಮಯವನ್ನು ತಗೋತದೆ. ನಿಮ್ಗೆ ಗೊತ್ತಿರಲಿ, ಭಾರತ ಸಂವಿಧಾನದ ಕರಡು ಸಮಿತಿ ರಚನೆಯಾಗಿದ್ದು 1947 ಆಗಸ್ಟ್ 29. ನಿನ್ನ ಹೇಳಿದ್ದೆ ನೆನಪಿದೆಯಾ? ಭಾರತದ ಕರಡು ರಚನೆಯಾಗಿದ್ದು 1947 ಆಗಸ್ಟ್ 29ನೇ ತಾರೀಕು. ಭಾರತದ ಕರಡು ಸಮಿತಿ ರಚನೆ ಮಾಡಿದವರು ಯಾರಂದ್ರೆ BN ರಾವ್. ಆದ್ರ ಕರಡು ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರಂದ್ರೆ 7 ಜನ. ಅದರಲ್ಲಿ ಒಬ್ಬರು ಅಧ್ಯಕ್ಷರು, 7 ಜನ ಸದಸ್ಯರು. ಒಬ್ಬರು ಅಧ್ಯಕ್ಷರು, 7 ಜನ ಸದಸ್ಯರು. ಒಂದು ವಿಶೇಷ ಏನಂದ್ರೆ ಭಾರತ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಜವಾಬ್ದಾರಿ ಜಾಸ್ತಿ ಬೀಳುತ್ತೆ. ಯಾಕಂದ್ರೆ ಭಾರತ ಸಂವಿಧಾನದ ರಚನಾ ಸಮಿತಿ ಏನು ಕರಡು ಸಮಿತಿಯಲ್ಲಿ ಪಾಲ್ಗೊಂಡಿರ್ತಕ್ಕಂತ 6 ಜನ ಸದಸ್ಯರು ಬೇರೆ ಬೇರೆ ದಿಕ್ಕುಗಳಿಗೆ ಹೋಗ್ಬಿಟ್ರು. ಲಾಸ್ಟ್ ಮೂಮೆಂಟ್ ಏನು ಕೊಡುವಂತ ಸಮಯದಲ್ಲಿ ಎಲ್ಲರೂ ಬೇರೆ ಬೇರೆ ದಿಕ್ಕುಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಹೋದ್ರು. ಅಲ್ಲ, ಯಾಕಂದ್ರೆ ಗೌಡ್ರೆ ಹಂಗಿರ್ತಾರೆ, ಬಸವಗೌಡ್ರೆ. ಆದ್ರೆ ಒಂದು ವಿಶೇಷ ಏನಂತಂದ್ರೆ ಕೈ ಹಿಡದಂತ ಪ್ರಾಮಾಣಿಕವಾದ ಕೆಲಸವನ್ನ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾ ಹೇಳ್ತಾ ಇದ್ದೆ, ನಿನ್ನೆಯಿಂದ ಹೇಳ್ತಾ ಇದ್ದೆ ಆ ಮಾತನ್ನ. ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿರುವಂತದ್ದು ಅಲ್ಲ. ನೋಡಿ, ಇಡೀ ಭಾರತ ದೇಶದ ಸಂವಿಧಾನದ ರಚನೆ ಕರಡು ಸಮಿತಿಯಲ್ಲಿ ನಾವು ಹೇಳ್ತಾ ಇದ್ದೆ ನಿನ್ನೆ 7 ಜನ ಸದಸ್ಯರಿದ್ರು. ಅಮ್ಮನ ಅಕ್ಕ ಸೈಕೋ, ಅಂಬೇಡ್ಕರ್ ಅವರು, ಮಾಧವರಾವ್ ಅವರು, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರು, KM ಮುನ್ಸಿ ಅವರು, ಸೈಯದ್ ಅಹಮದ್ ಸದ್ದುಲ್ಲಾ ಅವರು, TT ಕೃಷ್ಣಮಾಚಾರ್ಯ ಅವರು. ಆದ್ರೆ ಭಾರತ ಸಂವಿಧಾನದ ರಚನೆಯಲ್ಲಿ ಅತ್ಯಂತ ಪ್ರಧಾನವಾದ ಪಾತ್ರ ವಹಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬೇರೆ ಬೇರೆ ಕಾರಣಗಳಿಂದ ಅವರು ಕೆಲವೊಂದ್ ದಿನ ಗ್ಯಾಪೇ ಆಗಿಬಿಡ್ತು, ಬರ್ಲೇ ಇಲ್ಲ. ಅಂತ ಸಮಯದಲ್ಲಿ ಅವೆಲ್ಲವೂ ಜವಾಬ್ದಾರಿ ತೆಗೆದುಕೊಂಡು ಪ್ರಾಮಾಣಿಕವಾಗಿ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಇಲ್ಲಿ ಭಾರತದ ಸಂವಿಧಾನದ ಶಿಲ್ಪಿ. ಹಾಗಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭಾರತದ ಸಂವಿಧಾನದ ಶಿಲ್ಪಿ ಎಂದು ಕರೆದವರು ಯಾರು? ಎಕ್ಸಲೆಂಟ್, MV ಪೈಲಿ. ನೋಡಿ, MV ಪೈಲಿ ಇದು ಕ್ವಶನ್ ಆಗಿದೆ. ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಧನೆಯನ್ನು ಕಂಡು ಯಾರು ಈ ಮಾತನ್ನು ಹೇಳ್ತಾರೆ ಅಂದ್ರೆ MV ಪೈಲಿ ಅವರು. ಅವರು ಈ ಮಾತನ್ನ ಹೇಳ್ತಾರೆ, ನೆನ್ಪಿಡಿ. ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧೀಜಿ ಅವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಸಂತೆಯಲ್ಲಿ ನಿಂತು ಕೂಗಿದಂತಾಯ್ತು ಅನ್ನುವಂತ ಮಾತನ್ನು ಹೇಳಿದವರು ಅವರೇ. 2ನೇ ದುಂಡು ಮೇಜಿನ ಸಮ್ಮೇಳನ ನೋಡಿ, ಇಂಗ್ಲೆಂಡ್ ದೇಶದ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ MV ಪೈಲಿ ಅವರು ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರ ಸ್ವತಂತ್ರದ ಆ ಸ್ವರಾಜ್ಯದ ಕೂಗು ಸಂತೆಯಲ್ಲಿ ಕೂಗಿದಂತಾಯ್ತು ಅನ್ನುವಂತ ಮಾತನ್ನು ಹೇಳಿದವರು MV ಪೈಲಿ ಅವರು. ಹಾಗಾದ್ರೆ ಭಾರತದ ಸಂವಿಧಾನದ ರಚನೆ ಆಗಬೇಕಾದರೆ ಅನೇಕ ಮಹನೀಯರು ತಮ್ಮದೇ ಆಗಿರುವಂತ ಕೊಡುಗೆಯನ್ನು ಕೊಡ್ತಾ ಬಂದ್ರು. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಜನ ಮಹಿಳೆಯರಿದ್ರು? 6 ಜನ, 8 ಜನ, 11 ಜನ, 15 ಜನ. ಎಷ್ಟು ಜನ ಮಹಿಳೆಯರು ಪಾಲ್ಗೊಂಡ್ರು ಭಾರತ ಸಂವಿಧಾನ ರಚನೆಯಲ್ಲಿ? ಕರೆಕ್ಟ್ ಆನ್ಸರ್ ಮಾಡಿ. ಎಕ್ಸಲೆಂಟ್, 64% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಭಾರತ ಸಂವಿಧಾನ ರಚನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಮಹಿಳೆಯರ ಸಂಖ್ಯೆ ಎಷ್ಟಂದ್ರೆ 15 ಜನ ಮಹಿಳೆಯರು ಪಾಲ್ಗೊಂಡ್ರು. ಭಾರತ ಸಂವಿಧಾನ ರಚನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಒಟ್ಟು ಮಹಿಳೆಯರ ಸಭೆ ಸಂವಿಧಾನದ ರಚನಾ ಸಭೆಯಲ್ಲಿ
ಪಾಲ್ಗೊಂಡಂತ ಒಟ್ಟು ಮಹಿಳೆಯರ ಸಂಖ್ಯೆ ಎಷ್ಟಂದ್ರೆ 15 ಜನ ಮಹಿಳೆಯರು ಪಾಲ್ಗೊಂಡ್ರು. ಆ 15 ಜನ ಮಹಿಳೆಯರು ಯಾರು ಅಂದ್ರೆ ಫಸ್ಟ್ ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ಬರ್ಕೋಬೇಕು, ಸುಚೇತಾ ಕೃಪಲಾನಿ, ರಾಜಕುಮಾರಿ ಅಮೃತ್ ಕೌರ್, ವಿಜಯಲಕ್ಷ್ಮಿ ಪಂಡಿತ್, ಪೂರ್ಣಿಮಾ ಬ್ಯಾನರ್ಜಿ, ಕಮಲಾ ಚೌಧರಿ ಮತ್ತೆ ಮುಸ್ಲಿಂ ಸಮುದಾಯದಿಂದ ಪಾಲ್ಗೊಂಡಿರ್ತಕ್ಕಂಥ ಏಕೈಕ ಮಹಿಳೆ ಯಾರಂತ ಕುದುಶಿಯಾ ಅಜುಲ್ಲಾ ರಸುಲ್ಲಾ. ಮುಸ್ಲಿಂ ಸಮುದಾಯದಿಂದ ಪಾಲ್ಗೊಂಡಿರ್ತಕ್ಕಂಥ ಏಕೈಕ ಮಹಿಳೆ ಯಾರಂತ ಕ್ವಶನ್ ಕೇಳಿದ್ದಾರೆ. ಮುಸ್ಲಿಂ ಸಮುದಾಯದಿಂದ ಪಾಲ್ಗೊಂಡಂತ ಏಕೈಕ ಮಹಿಳೆ ಕುದುಶಿಯಾ ಅಜುಲ್ಲಾ ರಸುಲ್ಲಾ. ಭಾರತದ ಸಂವಿಧಾನದ ರಚನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಹಿಳೆಯರ ಸಂಖ್ಯೆ ಎಷ್ಟು ಜನ ಅಂದ್ರೆ 15 ಜನ ಮಹಿಳೆಯರಲ್ಲಿ ಅತ್ಯಂತ ಪ್ರಮುಖವಾದವರು ಸರೋಜಿನಿ ನಾಯ್ಡು ಅವರು, ಸುಚೇತಾ ಕೃಪಲಾನಿ ಅವರು, ರಾಜಕುಮಾರಿ ಅಮೃತ್ ಕೌರ್ ಅವರು, ವಿಜಯಲಕ್ಷ್ಮಿ ಪಂಡಿತ್ ಅವರು, ಪೂರ್ಣಿಮಾ ಬ್ಯಾನರ್ಜಿ ಅವರು, ಕಮಲಾ ಚೌಧರಿ ಅವರು, ಕುದುಶಿಯಾ ಅಜುಲ್ಲಾ ರಸುಲ್ಲಾ. ಭಾರತದ ಸಂವಿಧಾನ ರಚನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಟ್ಟು ಮಹಿಳೆಯರ ಸಂಖ್ಯೆ 15 ಜನ ಮಹಿಳೆಯರು ಪಾಲ್ಗೊಂಡಿದ್ದಾರೆ. ಆ 15 ಜನ ಮಹಿಳೆಯರಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ಮಹಿಳಾ ಮಣಿಗಳು ಅಂತಂದ್ರೆ ಸರೋಜಿನಿ ನಾಯ್ಡು ಅವರು, ಸುಚೇತಾ ಕೃಪಲಾನಿ ಅವರು, ರಾಜಕುಮಾರಿ ಅಮೃತ್ ಕೌರ್ ಅವರು, ವಿಜಯಲಕ್ಷ್ಮಿ ಪಂಡಿತ್ ಅವರು, ಪೂರ್ಣಿಮಾ ಬ್ಯಾನರ್ಜಿ ಅವರು, ಕಮಲಾ ಚೌಧರಿ ಅವರು, ಕುದುಶಿಯಾ ಅಜುಲ್ಲಾ ರಸುಲ್ಲಾ. ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ವಿಧಾನಗಳಿಂದ ಭಾರತದ ಸಂವಿಧಾನದ ರಚನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಹಿಳಾ ಮುನಿಗಳು ಅಲ್ಲ. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ನಮ್ಮ ಕರ್ನಾಟಕದ ಮೈಸೂರು ಪ್ರಾಂತ್ಯದಿಂದ ಇದು ಕ್ವಶನ್ ಆಗಿದೆ. ಮೈಸೂರು ಪ್ರಾಂತ್ಯದಿಂದ ಸೆಲೆಕ್ಟ್ ಆದವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಮೈಸೂರು ಪ್ರಾಂತ್ಯದಿಂದ ಸೆಲೆಕ್ಟ್ ಆದವರ ಸಂಖ್ಯೆ ಎಷ್ಟು? 6 ಜನ, 7 ಜನ, 8 ಜನ, 9 ಜನ. ಎಷ್ಟು ಜನ ಪಾಲ್ಗೊಂಡ್ರು ಮೈಸೂರು ಪ್ರಾಂತ್ಯದಿಂದ ಸೆಲೆಕ್ಟ್ ಆದವರು ಎಷ್ಟು? ಮೈಸೂರು ಪ್ರಾಂತ್ಯದಿಂದ ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ ಪಾಲ್ಗೊಂಡವರ ಸಂಖ್ಯೆ ಎಕ್ಸಲೆಂಟ್. ಸರಿಯಾದಂತ ಉತ್ತರ 7 ಜನ ಸೆಲೆಕ್ಟ್ ಆದ್ರು ನೋಡಿ, 7 ಜನ. ಅದು ವಿಶೇಷವಾಗಿ ಮೈಸೂರು ಪ್ರಾಂತ್ಯದಿಂದನೇ. ಮೈಸೂರು ಒಡೆಯರ ಸಾಮ್ರಾಜ್ಯದಿಂದ ಎಷ್ಟು ಜನ ಸೆಲೆಕ್ಟ್ ಆದ್ರಂದ್ರ 7 ಜನ ಸೆಲೆಕ್ಟ್ ಆದ್ರು, ಬರಿಬೇಕು. ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ ಕನ್ನಡಿಗರ ಕೊಡುಗೆ ಕೂಡ ಶ್ರೇಷ್ಠ ಇದೆ. ಕರ್ನಾಟಕ ರಾಜ್ಯವು ಕೂಡ ಭಾರತ ಸಂವಿಧಾನ ರಚನೆಯಲ್ಲಿ ಕರ್ನಾಟಕದ ಕನ್ನಡಿಗರು ಪಾಲ್ಗೊಳ್ಳುತ್ತಾರೆ. ಈ ತರ ಕ್ವಶನ್ ಕೇಳ್ತಾನೆ. ಎಸ್ ನಿಜಲಿಂಗಪ್ಪ, ಕೆ.ಸಿ. ರೆಡ್ಡಿ, ಟಿ ಸಿದ್ದಲಿಂಗಯ್ಯ ಮತ್ತೆ ಎಚ್ ಸಿದ್ದವೀರಪ್ಪ. ಇವರೆಲ್ಲ ಕನ್ನಡಿಗರು, ಭಾರತ ಸಂವಿಧಾನ ರಚನೆಯಲ್ಲಿ ಪಾಲ್ಗೊಂಡಂತ ಕನ್ನಡಿಗರು. ಆದರೆ ಇವರು ಕೆಳಗಿನ ವ್ಯಕ್ತಿ ಮೈಸೂರು ಪ್ರಾಂತ್ಯದವರಲ್ಲ. ಮೈಸೂರು ಪ್ರಾಂತ್ಯದಿಂದ ಸೆಲೆಕ್ಟ್ ಆಗ್ಲಿಲ್ಲ. ಯಾರು? ಈ ಕೆಳಗಿನ ಯಾವ ವ್ಯಕ್ತಿ ಮೈಸೂರು ಪ್ರಾಂತ್ಯದಿಂದ ಸೆಲೆಕ್ಟ್ ಆಗ್ಲಿಲ್ಲ ನೋಡಿ. ಇನ್ನೂ ಬಹಳಷ್ಟು ನಿಮಗೆ ಕನ್ಫ್ಯೂಸ್ ಅದಾವೆ. ಸರಿಯಾದಂತ ಉತ್ತರ ಎಸ್ ನಿಜಲಿಂಗಪ್ಪ ಅನ್ನೋರು ಮುಂಬೈ ಪ್ರಾಂತ್ಯದಿಂದ. ಇವತ್ತ ವಿಶಾಲ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳಾಗಿರುವಂತ ಎಸ್ ನಿಜಲಿಂಗಪ್ಪ ಅವರು ನೀವು ಯಾವ ಪ್ರಾಂತ್ಯ ಅನ್ಕೊಂಡಿದ್ದೀರಿ? ಮುಂಬೈ ಪ್ರಾಂತ್ಯದಿಂದ ಆಯ್ಕೆ ಆದ್ರು. ಯಾಕೆ ಕನ್ಫ್ಯೂಸ್ ಆಕಾತದ? ಯಾರು? ಕೆ.ಸಿ. ರೆಡ್ಡಿ ಅವರಾಗಿರಬಹುದು, ಟಿ ಸಿದ್ದಲಿಂಗಯ್ಯ ಅವರಾಗಿರಬಹುದು, ಎಚ್ ಸಿದ್ದವೀರಪ್ಪ ಅವರಾಗಿರಬಹುದು. ಸುಪ್ರೀಂ ಕೋರ್ಟ್ ನ ಏನ್ ಕ್ವಶನ್ ಕೇಳಿನಿ ಮೊದಲ ಅರ್ಥ ಮಾಡ್ಕೊಳ್ಳಿ.
ಈ ಕೆಳಗಿನ ಯಾವ ಕಾಯ್ದೆ ಪ್ರಕಾರ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯ್ತು ಅಂತ ಕ್ವಶನ್ ಕೇಳಿ ನಾ ನಿದ್ಗಣ ನೀ ಇದ್ರ ನಾ ಏನ್ ಮಾಡ್ಲಿ ಹೇಳು ಕ್ವಶನ್ ಏನ್ ಕೇಳಿನೋ ಇಲ್ಲ ನಾನು ಭಾರತದ ಸಂವಿಧಾನದಲ್ಲಿ ಈ ಕೆಳಗಿನ ಯಾವ ಕಾಯ್ದೆ ಪ್ರಕಾರ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯ್ತು ಅಂತ ಕೇಳಿನ ಸರಿಯಾದ ಉತ್ತರ 1774 ಯಾವ ಕಾಯ್ದೆ ಅಂತಂದ್ರೆ ಅದಕ್ಕೆ ಪೂರಕ ಕೊಟ್ಟ ಕಾಯ್ದೆ ಯಾವ ಅಂದ್ರೆ 1773 ಕಾಯ್ದೆ 1773 ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ 1774 ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯ್ತು ಹೌದಾ ಅಲ್ಲೋ ಇದು 1774 ಸುಪ್ರೀಂ ಕೋರ್ಟ್ ಸರಿ 1784 ಸುಪ್ರೀಂ ಕೋರ್ಟ್ ಬಟ್ ಈ ಸುಪ್ರೀಂ ಕೋರ್ಟ್ ಸಂವಿಧಾನ ಬದ್ಧವಾಗಿ ಸ್ಥಾಪನೆ ಆಗಿದ್ದ ಯಾವಾಗ ಅಂತಂದ್ರೆ 1950 ಜೂನ್ ಎಷ್ಟನೇ ತಾರೀಕು ಜೂನ್ 20 ಜನವರಿ 28 ಭಾರತ ಸಂವಿಧಾನ ಜಾರಿಗೆ ಬಂದ 2 ದಿನಗಳ ನಂತರ ಅಂದ್ರೆ 1950 ಜನವರಿ 28 ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು ಹಾಗಾದ್ರೆ 1773 ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ 1784 ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು ಈ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶ ಯಾರಂದ್ರೆ ಸರ್ ಎಲಿಜಾ ಇಂಪೆ ಹಾಗಾದ್ರೆ ಸ್ವತಂತ್ರ ಭಾರತದ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಮಾಡಿದವರು ಕಾನಯ್ಯ ಅವರು ನಾನೇನ್ ಹೇಳಿ ನಿಮ್ಗೆ ಎಸ್ 1774 ಅಂತ ಹೇಳಿದ್ದೆ ಅಂದ್ರೆ 1784 ಅಂತ ಬರ್ಕೊಂಡ್ಬಿಡಿ ಓಕೆನಾ ನೋಡಿ ಭಾರತ ಸಂವಿಧಾನದಲ್ಲಿ ಈ ಕೆ.ಸಿ. ರೆಡ್ಡಿ ಅವರಾಗಿರಬಹುದು ಟಿ ಸಿದ್ದಲಿಂಗಯ್ಯ ಅವರಾಗಿರಬಹುದು ಎಚ್ ಸಿದ್ದವೀರಪ್ಪ ಅವರಾಗಿರಬಹುದು ಇವರೆಲ್ಲ ಎಲ್ಲಿ ಪ್ರಾಂತ್ಯ ಅಂದ್ರೆ ಮೈಸೂರು ಪ್ರಾಂತ್ಯಗಳಿಂದ ಸೆಲೆಕ್ಟ್ ಆದವರು ಮೈಸೂರು ಪ್ರಾಂತ್ಯಗಳಿಂದ ಹಾಗಾದ್ರೆ ಎಸ್ ನಿಜಲಿಂಗಪ್ಪ ಅವರು ಯಾವ ಪ್ರಾಂತ್ಯ ಅಂದ್ರ ಮುಂಬೈ ಪ್ರಾಂತ್ಯದಿಂದ ಸೆಲೆಕ್ಟ್ ಆದಂತ ವ್ಯಕ್ತಿ ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಕನ್ನಡಿಗರ ಕೊಡುಗೆ ಶ್ರೇಷ್ಠವಾದದ್ದು ಈ ತರ ಕ್ವಶನ್ ಕೇಳಿದ್ದಾನೆ ನೋಡಿ ಎಚ್ ಸಿದ್ದವೀರಪ್ಪ ವಿ ಗಿರಿ ಟಿ ಚೆನ್ನಯ್ಯ ಕೆ.ಸಿ. ರೆಡ್ಡಿ ಈ ಕೆಳಗಿನ ಯಾವ ವ್ಯಕ್ತಿ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಲಿಲ್ಲ ಭಾರತ ಸಂವಿಧಾನ ರಚನೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗದೇ ಇರುವಂತ ವ್ಯಕ್ತಿ ಯಾರು ಎಕ್ಸಲೆಂಟ್ ವಿ ಗಿರಿ ಅವರು ನೋಡಿ ಇವತ್ತ ಎಚ್ ಸಿದ್ದವೀರಪ್ಪ ಅವರಾಗಿರಬಹುದು ಟಿ ಚೆನ್ನಯ್ಯ ಆಗಿರಬಹುದು ಕೆ.ಸಿ. ರೆಡ್ಡಿ ಅವರಾಗಿರಬಹುದು ಇವರೆಲ್ಲ ಕರ್ನಾಟಕ ರಾಜ್ಯದ ಮೂಲದಿಂದ ಆದ್ರೆ ವಿ ಗಿರಿ ಅವರ ವಿಶೇಷ ಏನು ಅಂತಂದ್ರೆ ಇವರು ಕರ್ನಾಟಕದ ಮೂಲದವರಲ್ಲ ಹಾಗಾದ್ರೆ ವಿ ಗಿರಿ ಅವರು ಯಾವ ರಾಜ್ಯದ ಮೂಲದವರು ಎಸ್ ವಿ ಗಿರಿ ಅವರು ಮೂಲತಃ ಆಂಧ್ರ ಪ್ರದೇಶ ನೋಡಿ ಮೂಲತಃ ಆಂಧ್ರ ಪ್ರದೇಶ ಆದ್ರೆ ಅವರು ಸೆಲೆಕ್ಟ್ ಆಗಿದ್ದು ಒಡಿಶಾ ರಾಜ್ಯ ವಿ ಗಿರಿ ಅವರು ಮೂಲತಃ ಆಂಧ್ರ ಪ್ರದೇಶ ಆಗಿದ್ರು ಕೂಡ ಅವರು ಸೆಲೆಕ್ಟ್ ಆಗಿದ್ದು ಒಡಿಶಾ ರಾಜ್ಯದಿಂದ ಯಾವ ತರ ಮಹಾರಾಷ್ಟ್ರದ ಮೂಲದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ್ರು ಕೂಡ ಅವರು ಭಾರತ ಸಂವಿಧಾನ ರಚನೆಯಲ್ಲಿ ಪಾಲ್ಗೊಂಡಿದ್ದು ಯಾವ ಮೂಲ ಅಂತಂದ್ರೆ ಅದು ಪಶ್ಚಿಮ ಬಂಗಾಳದ ಮೂಲದಿಂದ ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಕನ್ನಡಿಗರ ಕೊಡುಗೆ ಅಗಾಧವಾಗಿದೆ ನಮ್ಮ ಭಾರತ ಸಂವಿಧಾನದ 3 ಪ್ರಾಂತ್ಯದ ವ್ಯಕ್ತಿಗಳು ಸೆಲೆಕ್ಟ್ ಆಗಿದ್ದಾರೆ ಆ 3 ಪ್ರಾಂತ್ಯದ ವ್ಯಕ್ತಿಗಳು ಯಾವುವು 3 ಪ್ರಾಂತ್ಯ ಒಂದು ಮೈಸೂರು ಪ್ರಾಂತ್ಯದಿಂದ ಸೆಲೆಕ್ಟ್ ಆಗಿದ್ರು ಮತ್ತೆ ಕೊಡಗು ಪ್ರಾಂತ್ಯದಿಂದ ಸೆಲೆಕ್ಟ್ ಆದರು ಆಮೇಲೆ ಮುಂಬೈ ಪ್ರಾಂತ್ಯದಿಂದ ಸೆಲೆಕ್ಟ್ ಆದರು 3 ಪ್ರಾಂತ್ಯಗಳು ಕರ್ನಾಟಕ ರಾಜ್ಯದಲ್ಲಿ 3 ಪ್ರಾಂತ್ಯಗಳಿಂದ ಮೈಸೂರು ಪ್ರಾಂತ್ಯ ಕೊಡಗು ಪ್ರಾಂತ್ಯ ಮತ್ತು ಬಾಂಬೆ ಪ್ರಾಂತ್ಯ ಮೈಸೂರು ಪ್ರಾಂತ್ಯದಿಂದ ಸೆಲೆಕ್ಟ್ ಆದವರು ಯಾರು ಮೈಸೂರು ಪ್ರಾಂತ್ಯದಿಂದ ಬರ್ಕೋಬೇಕು ಕೆಂಗಲ್ ಹನುಮಂತಯ್ಯ ಅವರು ಮತ್ತೆ ಕೆ.ಸಿ. ರೆಡ್ಡಿ ಅವರು ಇದು ಕ್ವಶನ್ ಆಗಿದೆ ಟಿ ಸಿದ್ದಲಿಂಗಯ್ಯ ಅವರು ಟಿ ಚೆನ್ನಯ್ಯ ಅವರು ಮತ್ತೆ ಎಚ್ ಸಿದ್ದವೀರಪ್ಪ ಅವರು ಮತ್ತೆ ಎಚ್ ಆರ್ ಗುರುದೇವ ರೆಡ್ಡಿ ಅವರು ಮತ್ತೆ ಎಸ್ ವಿ ಕೃಷ್ಣಮೂರ್ತಿ
ಕೃಷ್ಣಮೂರ್ತಿ. 7 ಜನ ಸೆಲೆಕ್ಟ್ ಆದ್ರು ಮೈಸೂರು ಪ್ರಾಂತ್ಯದಿಂದ. ಆ 7 ಜನ ಏನು ಮಹನೀಯರು ಯಾರು ಅಂದ್ರೆ ಕೆಂಗಲ್ ಹನುಮಂತಯ್ಯ, ಕೆ.ಸಿ. ರೆಡ್ಡಿ, ಟಿ. ಸಿದ್ದಲಿಂಗಯ್ಯ, ಟಿ. ಚೆನ್ನಯ್ಯ, ಎಚ್. ಸಿದ್ದವೀರಪ್ಪ, ಎಚ್.ಆರ್. ಗುರುದೇವ ರೆಡ್ಡಿ, ಎಸ್. ವಿ. ಕೃಷ್ಣಮೂರ್ತಿ. ಮೈಸೂರು ಪ್ರಾಂತ್ಯದಿಂದ ಸೆಲೆಕ್ಟ್ ಆದವರ ಸಂಖ್ಯೆ 7 ಜನ. ಕೆಂಗಲ್ ಹನುಮಂತಯ್ಯ ಅವರು ಸೆಲೆಕ್ಟ್ ಆದ್ರು, ಕೆ.ಸಿ. ರೆಡ್ಡಿ ಅವರು, ಟಿ. ಸಿದ್ದಲಿಂಗಯ್ಯ ಅವರು, ಟಿ. ಚೆನ್ನಯ್ಯ ಅವರು, ಎಚ್. ಸಿದ್ದವೀರಪ್ಪ ಅವರು, ಎಚ್.ಆರ್. ಗುರುದೇವ ರೆಡ್ಡಿ ಅವರು, ಎಸ್. ವಿ. ಕೃಷ್ಣಮೂರ್ತಿ ಅವರು. ಯಾವ ಸಂಸ್ಥಾನದಿಂದ ಸೆಲೆಕ್ಟ್ ಆದ್ರು ಅಂದ್ರೆ ಮೈಸೂರು ಸಂಸ್ಥಾನದಿಂದ ಸೆಲೆಕ್ಟ್ ಆದವರು. ಮೈಸೂರು ಸಂಸ್ಥಾನ ನೆನ್ಪಿಡಿ. ಹಾಗಾದ್ರೆ ಮುಂಬೈ ಸಂಸ್ಥಾನದಿಂದ ಸೆಲೆಕ್ಟ್ ಆದವರ ಸಂಖ್ಯೆ ಎಷ್ಟಂದ್ರೆ 2. ಆ ಮುಂಬೈ ಸಂಸ್ಥಾನ ಸೆಲೆಕ್ಟ್ ಆಗಿರುವಂತ ವ್ಯಕ್ತಿಗಳು ಯಾರು ಅಂದ್ರೆ ಎಸ್. ನಿಜಲಿಂಗಪ್ಪ ಅವರು. ಎಸ್. ನಿಜಲಿಂಗಪ್ಪ ಅವರು. ಎಸ್. ನಿಜಲಿಂಗಪ್ಪ ಅವರು ಮತ್ತೆ ಆರ್. ದಿವಾಕರ್ ಅವರು. ಎಸ್. ನಿಜಲಿಂಗಪ್ಪ ಮತ್ತು ಆರ್. ದಿವಾಕರ್ ಅವರು ಯಾವ ಪ್ರಾಂತ್ಯದಿಂದ ಸೆಲೆಕ್ಟ್ ಆದ್ರು ಅಂದ್ರೆ ಮುಂಬೈ ಪ್ರಾಂತ್ಯದಿಂದ ಸೆಲೆಕ್ಟ್ ಆದ್ರು. ನೆಕ್ಸ್ಟ್ ಕೋರ್ಗ ಪ್ರಾಂತ್ಯದಿಂದ ಸೆಲೆಕ್ಟ್ ಆದವರು ಅಥವಾ ಕೊಡಗು ಪ್ರಾಂತ್ಯದಿಂದ ಸೆಲೆಕ್ಟ್ ಆದವರು ಯಾರು ಅಂತಂದ್ರೆ ಕೆ.ಎಂ. ಪೊನ್ನಚ್ಚು. ನೆನ್ಪಿಡಿ, ಕೆ.ಎಂ. ಪೊನ್ನಚ್ಚು ಅವರು. ನೋಡಿ, ಭಾರತದ ಸಂವಿಧಾನದ ರಚನೆಯಲ್ಲಿ ಟೋಟಲ್ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆದವರು ಅಂತಂದಾಗ 10 ಜನ ಆಗ್ತದೆ. ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆದವರು 10 ಜನ. ಅದರಲ್ಲಿ ವಿಶೇಷವಾಗಿ 10 ಜನ ಅಂತ ಕೇಳಿಲ್ಲ, ಮೈಸೂರು ಸಂಸ್ಥಾನದಿಂದ ಸೆಲೆಕ್ಟ್ ಆದವರು ಎಷ್ಟು ಜನ ಅಂತ ಕೇಳಿದ್ದಾನೆ. ಮೈಸೂರು ಸಂಸ್ಥಾನ ಸೆಲೆಕ್ಟ್ ಆದವರು 7 ಜನ. ಆ 7 ಜನ ವ್ಯಕ್ತಿಗಳು ಯಾರು ಅಂತಂದ್ರೆ ಒಂದು ಕೆಂಗಲ್ ಹನುಮಂತಯ್ಯ ಅವರು, ಕೆ.ಸಿ. ರೆಡ್ಡಿ ಅವರು, ಟಿ. ಸಿದ್ದಲಿಂಗಯ್ಯ ಅವರು, ಟಿ. ಚೆನ್ನಯ್ಯ ಅವರು, ಎಚ್. ಸಿದ್ದವೀರಪ್ಪ ಅವರು, ಎಚ್.ಆರ್. ಗುರುದೇವ ರೆಡ್ಡಿ ಅವರು, ಎಸ್. ವಿ. ಕೃಷ್ಣಮೂರ್ತಿ ಅವರು. ಅಲ್ಲ, ಇದಕ್ಕೆ ನಾಳೆ ಒಂದು ಕೋಡ್ವಾಡ ಮಾಡ್ಬೇಕು ನೀವು. ಮೈಸೂರು ಸಂಸ್ಥಾನ ಅಂತಂದ್ರೆ ಒಂದು ಕೋಡ್ವಾಡ ರೆಡಿ ಆಗ್ಬೇಕು ನಾಳೆ. ಓಕೆನಾ? ಕೆಂಗಲ್ ಹನುಮಂತಯ್ಯ, ಕೆ.ಸಿ. ರೆಡ್ಡಿ ಅವರು, ಟಿ. ಸಿದ್ದಲಿಂಗಯ್ಯ ಅವರು, ಟಿ. ಚೆನ್ನಯ್ಯ ಅವರು, ಎಚ್. ಸಿದ್ದವೀರಪ್ಪ ಅವರು, ಎಚ್.ಆರ್. ಗುರುದೇವ್. ನಾಳೆ ನನ್ಗೆ ನೀವು SMS ಹಾಕ್ಬೇಕು ಕೋಡ್ವಾಡ ರೆಡಿ ಮಾಡ್ಕೊಂಡು. ನಿಮ್ ಜವಾಬ್ದಾರಿ ಅದು. ಇನ್ನ ಬಾಂಬೆ ಸಂಸ್ಥಾನದಿಂದ ಎಷ್ಟು ಜನ ಅಂತಂದ್ರೆ 2, ಎಸ್. ನಿಜಲಿಂಗಪ್ಪ ಮತ್ತು ಆರ್. ದಿವಾಕರ್ ಅವರು. ಕೊಡಗು ಸಂಸ್ಥಾನದಿಂದ ಕೆ.ಎಂ. ಪೊನ್ನಚ್ಚು. ಇವರಿಬ್ರು 3 ಮಂದಿ ನೆನಪುಳಿತಾರೆ. ಎಸ್. ನಿಜಲಿಂಗಪ್ಪ ಅವ್ರು ನೆನಪುಳಿತಾರೆ, ಆರ್. ದಿವಾಕರ್ ನೆನಪುಳಿತಾರೆ, ಕೊಡಗು ಸಂಸ್ಥಾನದಿಂದ ಕೆ.ಎಂ. ಪೊನ್ನಚ್ಚು ನೆನಪುಳಿತಾರೆ. ಇವ್ರು ನೆನಪುಳಂಗಿಲ್ಲ. ಆ ಉದ್ದೇಶಕ್ಕಾಗಿ 7 ಜನರ ಕೋಡ್ವಾಡನ್ನ ರಚನೆ ಮಾಡ್ಬೇಕು. ಮಾಡಿದ್ದೀರಾ ಯಾರಾದ್ರೂ? ಕೋಡ್ವಾಡ ಮಾಡಿದ್ದೀರಿ? ಮಾರುತಿ ಮಾಡ್ಯಾನ? ಅವೆಲ್ಲ K2 ಅವೆಲ್ಲ ನಡೆಯಲ್ಲ. K2, H2, T2 ಜಿ ಹೊಡೆದಿಡ್ಬೇಕಂತ ಮಾಡ್ರಿ. ಇವಕ್ಕಿಂತ ಅವೇ ಟಫ್ ಆತವು. ಬಹಳ ಸಿಂಪಲ್ ಇರಬೇಕು. ಆ ಸಿಂಪಲ್ ಏನಪ್ಪಾ ಅಂದ್ರೆ ಎಕ್ಸಾಮ್ಗೆ ನಮ್ಗೆ ಹೆಲ್ಪ್ ಆಗ್ಬೇಕು. ಎಕ್ಸಾಮ್ ಹಾಲ್ನಲ್ಲಿ ಆ ತರ ಇದ್ರೆ ಓಕೆ. ಯಾರು ಮಾಡಿದ್ದಾರೆ? ಅಮ್ಮನ ಅಕ್ಕ ಸೈಕೋದಾಗಿದೆ ಈಗಾಗಲೇ. ನವಿ ಮಾಡ್ಯಾನ? ಇಲ್ಲಿ ಯಾರೋ ಒಬ್ರು ಒಂದು ಕೋಡ್ವಾಡ ಮಾಡಿದ್ದಾರೆ, ನೋಡೋಣ. ಕಾಣ್ತಾ ಇಲ್ಲ ಅದು. ಬಸವರಾಜರು ಮಾಡಿದ್ದಾರೆ. ಮಾಡಿ ವಸ್ತು ಕಳ್ಸಪ್ಪ ಅದನ್ನ. ಕಾಕಾ ತಾತ ಹಾಲೇಪ. ಹರಸಿದ್ದ ಚನ್ನಕೃಷ್ಣನ. ಹರಸಿದ್ದ ಚನ್ನಕೃಷ್ಣ. ಆಮೇಲೆ ಮತ್ತ ಆ ಕೋಡ್ವಾಡ್ ನೆನಪಿಡ್ಲಕ್ ಮತ್ತೊಂದು ಕೋಡ್ವಾಡ್ ಮಾಡಬಾರ್ದು, ಅದು ನೆನಪಿಡಿ. ಇಲ್ರಿ ಕೋಡ್ವಾಡ್ ನೆನಪಿಡ್ಲಕ್ ಇನ್ನೊಂದು ಕೋಡ್ವಾಡ್ ಮಾಡಿನಿ ಸರ್ ಅಂತಲ್ಲ. ಯಾರವ ಕಿಲಾಡಿ ಕಿಟ್ಟಿನೋ? ನೀನೇ ಬರ್ತದ ಕಿಲಾಡಿ ಕಿಟ್ಟಿ ಕೋಡ್ವಾಡ. ಎಸ್, ಒಟ್ಟಾರೆಯಾಗಿ ಭಾರತ ಸಂವಿಧಾನದಲ್ಲಿ ಮೈಸೂರು ಪ್ರಾಂತ್ಯದಿಂದ ಟೋಟಲ್ ಎಷ್ಟು ಜನ ಸೆಲೆಕ್ಟ್ ಆದ್ರು ಅಂದ್ರ 7 ಜನ. ಮುಂಬೈ ಪ್ರಾಂತ್ಯದಿಂದ 2, ಕೊಡಗು ಪ್ರಾಂತ್ಯದಿಂದ 1. ಕೊಡಗು ಪ್ರಾಂತ್ಯದಿಂದ ಕೆ.ಎಂ. ಪೊನ್ನಚ್ಚು, ಮುಂಬೈ ಪ್ರಾಂತ್ಯದಿಂದ ಎಸ್. ನಿಜಲಿಂಗಪ್ಪ ಮತ್ತು ಆರ್. ದಿವಾಕರ್ ಅವರು,
ಇನ್ನ ಮೈಸೂರು ಪ್ರಾಂತ್ಯದಿಂದ ಕೆ.ಸಿ. ರೆಡ್ಡಿ ಅವರು, ಕೆಂಗಲ್ ಹನುಮಂತಯ್ಯ ಅವರು, ಟಿ. ಸಿದ್ದಲಿಂಗಯ್ಯ ಅವರು, ಟಿ. ಚೆನ್ನಯ್ಯ ಅವರು, ಎಚ್. ಸಿದ್ದವೀರಪ್ಪ, ಎಚ್. ಆರ್. ಗುರುದೇವ ರೆಡ್ಡಿ, ಎಸ್. ವಿ. ಕೃಷ್ಣಮೂರ್ತಿ ರಾವ್ ಅವರು ಈ ಯಾವ ಸಂಸ್ಥಾನದಿಂದ ಅಂತಂದ್ರೆ ಮೈಸೂರು ಸಂಸ್ಥಾನದಿಂದ ಸೆಲೆಕ್ಟ್ ಆದವರು. ಹಾಗಾದ್ರೆ ಭಾರತದ ಸಂವಿಧಾನದಲ್ಲಿ ಕೆಲವೊಂದು ಸಮುದಾಯಗಳು ಅತ್ಯಂತ ಪ್ರಮುಖವಾಗಿರುವಂತಹ ಪಾತ್ರ ವಹಿಸ್ತವೆ. ಉದಾಹರಣೆ ಆಂಗ್ಲೋ ಇಂಡಿಯನ್ ಸಮುದಾಯ, ಆಂಗ್ಲೋ ಇಂಡಿಯನ್ ಪ್ರಾಂತ್ಯದಿಂದ ಅಥವಾ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಸೆಲೆಕ್ಟ್ ಆದವರು ಫ್ರಾಂಕ್ ಆಂಥೋನಿ ಅಂತ ಹೇಳಿ. ಫ್ರಾಂಕ್ ಆಂಥೋನಿ ಬರ್ಕೋಬೇಕು. ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಭಾರತ ಸಂವಿಧಾನದಲ್ಲಿ ಪಾಲ್ಗೊಂಡಿರತಕ್ಕಂಥ ವ್ಯಕ್ತಿ ಯಾರಂದ್ರೆ ಫ್ರಾಂಕ್ ಆಂಥೋನಿ ಅನ್ನುವಂತ ವ್ಯಕ್ತಿ. ಮತ್ತೆ ಸಿಖ್ ಸಮುದಾಯದಿಂದ, ಭಾರತ ದೇಶದ ವಿಶಿಷ್ಟವಾಗಿರುವಂತಹ ಒಂದು ಧರ್ಮ ಸಿಖ್ ಸಮುದಾಯದಿಂದ ಪಾಲ್ಗೊಂಡವರು. ಸಿಖ್ ಸಮುದಾಯದಿಂದ ಪಾಲ್ಗೊಂಡವರು ಯಾರು ಅಂತ ಕೇಳ್ತಾನೆ. ಬಲದೇವ್ ಸಿಂಗ್, ಹುಕುಂ ಸಿಂಗ್ ಮತ್ತೆ ಉಜ್ವಲ್ ಸಿಂಗ್ 3 ಜನ ಪಾಲ್ಗೊಂಡ್ರು. 3 ಜನ ಯಾರು ಅಂತಂದ್ರೆ ಬಲದೇವ್ ಸಿಂಗ, ಹುಕುಂ ಸಿಂಗ, ಉಜ್ವಲ್ ಸಿಂಗ್. ಸಿಖ್ ಸಮುದಾಯದಿಂದ ಬಲದೇವ್ ಸಿಂಗ, ಹುಕುಂ ಸಿಂಗ, ಉಜ್ವಲ್ ಸಿಂಗ. ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಫ್ರಾಂಕ್ ಆಂಥೋನಿ ಅಲ್ಲ, ಪರಿಶಿಷ್ಟ ಜಾತಿ ಅಥವಾ ನಿಮ್ನ ಸಮುದಾಯ ಅಂತ ಏನ್ ಕರಿತೀವಲ್ಲ, ನಿಮ್ನ ಸಮುದಾಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎರಡೂ ಸಮುದಾಯ ಇತ್ತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ವತಿಯಿಂದ ಯಾರು ಸೆಲೆಕ್ಟ್ ಆದ್ರು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸರ್, ಮತ್ತು ಭಾರತ ಸಂವಿಧಾನದಲ್ಲಿ ಇಲ್ಲಿಯೂ ಕೂಡ ಮೀಸಲಾತಿ ಅವಕಾಶ ಕೊಟ್ಟಿದ್ರಿ ಏನು? ಹಂಗಲ್ಲ ಅದು. ಮತ್ತೆ ಅದು ಬಹಳ ಮುಖ್ಯ. ನೀವು ಭಾರತ ಸಂವಿಧಾನ ಇರ್ಲಿ ಸರ್ ಇರು ಮೀಸಲಾತಿಯಿಂದ, ಹಂಗಲ್ಲ, ನೆನಪಿಡಿ. ಹಾಗಾದ್ರೆ ನಿಮ್ನ ಸಮುದಾಯದಿಂದ ಡಾಕ್ಟರ್ ಬಿ ಆರ್ ಅಂದ್ರೆ ಭಾರತದ ಸಂವಿಧಾನದ ರಚನೆಯಲ್ಲಿ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಪಾತ್ರಗಳನ್ನು ವಹಿಸಿದವು ಅನ್ನೋದು ಮುಖ್ಯ ಇದೆ. ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಫ್ರಾಂಕ್ ಆಂಥೋನಿ, ಸಿಖ್ ಸಮುದಾಯದಿಂದ ಬಲದೇವ್ ಸಿಂಗ, ಹುಕುಂ ಸಿಂಗ, ಉಜ್ವಲ ಸಿಂಗ, ನಿಮ್ನ ಸಮುದಾಯದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇನ್ನು ಗೋರ್ಖಾ ಸಮುದಾಯದಿಂದ ಪಾಲ್ಗೊಂಡವರು ಯಾರಂದ್ರ ಹರಿಬಹದ್ದೂರ್ ಬುರ್ರಾ ಅನ್ನುವಂತ ವ್ಯಕ್ತಿ ಗೋರ್ಖಾ ಸಮುದಾಯದಿಂದ ಪಾಲ್ಗೊಂಡಿದ್ರು. ಇನ್ನ ಕಮ್ಯುನಿಸ್ಟ್ ಸಮುದಾಯದಿಂದ ಪಾಲ್ಗೊಂಡವರು ಯಾರಂದ್ರೆ ಸೋಮನಾಥ ಲಹರಿ ಅವರು ಯಾವ ಸಮುದಾಯ ಅಂದ್ರ ಕಮ್ಯುನಿಸ್ಟ್ ಸಮುದಾಯದಿಂದ ಪಾಲ್ಗೊಂಡವರು. ಗೋರ್ಖಾ ಸಮುದಾಯದಿಂದ ಹರಿಬಹದ್ದೂರ್ ಬುರ್ರಾ, ಕಮ್ಯುನಿಸ್ಟ್ ಸಮುದಾಯದಿಂದ ಸೋಮನಾಥ ಲಹರಿ. ಇನ್ನು ಪಾರ್ಸಿ ಸಮುದಾಯದಿಂದ, ಪಾರ್ಸಿ ಅನ್ನೋದೊಂದು ಧರ್ಮ ಭಾರತ ದೇಶದಲ್ಲಿರುವಂತಹ ಒಂದು ಸಮುದಾಯ. ಪಾರ್ಸಿ ಸಮುದಾಯದಿಂದ ಎಚ್ ಸಿ ಮೋದಿ ಮತ್ತೆ ಆರ್ ಎಚ್ ಸಿದ್ವಿ, ಮೇನುಮ್ ಸಾನಿ. ಪಾರ್ಸಿ ಸಮುದಾಯದಿಂದ ಎಚ್ ಸಿ ಮೋದಿ, ಆರ್ ಎಚ್ ಸಿದ್ವಿ, ಮೇನುಮ್ ಸಾನಿ ಅವರು ಯಾವ ಸಮುದಾಯ ಅಂತಂದ್ರೆ ಪರ್ಷಿಯನ್ ಸಮುದಾಯದಿಂದ ಪಾಲ್ಗೊಂಡವರು. ನೆಕ್ಸ್ಟ್ ಕ್ರೈಸ್ತ ಸಮುದಾಯದಿಂದ ಪಾಲ್ಗೊಂಡವರು. ಕ್ರೈಸ್ತ ಸಮುದಾಯದಿಂದ ಪಾಲ್ಗೊಂಡವರು ಯಾರು ಅಂತಂದ್ರೆ ಎಚ್ ಸಿ ಮುಖರ್ಜಿ ಅವರು. ನೋಡಿ, ಎಚ್ ಸಿ ಮುಖರ್ಜಿ.
ಎಚ್ ಸಿ ಮೋದಿ ಅಂತಂದ್ರೆ ಪಾರ್ಸಿ ಸಮುದಾಯ, ಇನ್ನು ಎಚ್ ಸಿ ಮುಖರ್ಜಿ ಅಂದ್ರೆ ಕ್ರೈಸ್ತ ಸಮುದಾಯ. ಎಚ್ ಸಿ ಮುಖರ್ಜಿ ಅವರು, ರಾಜಕುಮಾರಿ ಅಮೃತ್ ಕೌರ್ ಅವರು, ರಾಜಕುಮಾರಿ ಅಮೃತ್ ಕೌರ್ ಅವರು, ರಾಜಕುಮಾರಿ ಅಮೃತ್ ಕೌರ್ ಕ್ರೈಸ್ತ ಸಮುದಾಯದಿಂದ, ರಾಜಕುಮಾರಿ ಅಮೃತ್ ಕೌರ್, ಜಾನ್ ಮಥಾಯಿ, ಎಚ್ ಸಿ ಮುಖರ್ಜಿ ಅವರು, ರಾಜಕುಮಾರಿ ಅಮೃತ್ ಕೌರ್ ಅವರು, ಜಾನ್ ಮಥಾಯಿ ಅವರು ಯಾವ ಸಮುದಾಯದಿಂದ ಅಂದ್ರೆ ಅದು ಕ್ರೈಸ್ತ ಸಮುದಾಯದಿಂದ, ನೆನ್ಪಿಡಿ. ಪಾರ್ಸಿ ಸಮುದಾಯ ಎಚ್ ಸಿ ಮೋದಿ, ಆರ್ ಎಚ್ ಸಿದ್ದಿವಿ, ಮನುಮ್ಸಾನಿ ಅವರು. ಕಮ್ಯುನಿಸ್ಟ್ ಸಮುದಾಯದಿಂದ ಸೋಮನಾಥ್ ಲಹರಿ ಅವರು. ಗೋರ್ಖಾ ಸಮುದಾಯದಿಂದ ಹರಿ ಬಹದ್ದೂರ್ ಬುರ್ರಾ ಅವರು. ಹಾಗಾದ್ರೆ ಮುಸ್ಲಿಂ ಸಮುದಾಯದಿಂದ, ಭಾರತ ಸಂವಿಧಾನದಲ್ಲಿ ಮುಸ್ಲಿಂ ಸಮುದಾಯದಿಂದ ಪಾಲ್ಗೊಂಡವರು, ಲಾಸ್ಟ್ ಪಾಯಿಂಟ್ ಇದು, ಮುಸ್ಲಿಂ ಸಮುದಾಯದಿಂದ ಪಾಲ್ಗೊಂಡವರು, ಭಾರತ ಸಂವಿಧಾನದಲ್ಲಿ ಮುಸ್ಲಿಂ ಸಮುದಾಯದಿಂದ ಪಾಲ್ಗೊಂಡಿರ್ತಕ್ಕಂಥ ಮಹಿಳೆ ಅಥವಾ ಮಹನೀಯರು ಎಂ ಇಸ್ಮಾಯಿಲ್ ಖಾನ್, ಚೌಧರಿ ಕಾಲಿ ಕುಸಾನ್, ಮೌಲಾನಾ ಹಸರತ್ ಮಹಾನಿ, ಚೌಧರಿ ಕಾಲಿ ಕುಸಾನ್, ಎಂ ಇಸ್ಮಾಯಿಲ್ ಖಾನ್ ಯಾವ ಸಮುದಾಯ ಅಂತಂದ್ರೆ ಮುಸ್ಲಿಂ ಸಮುದಾಯದಿಂದ ಪಾಲ್ಗೊಂಡವರು. ಎಂ ಇಸ್ಮಾಯಿಲ್ ಖಾನ್ ಅವರು, ಚೌಧರಿ ಕಾಲಿ ಕುಸಾನ್ ಅವರು, ಮೌಲಾನಾ ಹಸರತ್ ಮಹಾನಿ ಅವರು, ಇವರೆಲ್ಲ ಭಾರತ ದೇಶದಲ್ಲಿ ಮುಸ್ಲಿಂ ಸಮುದಾಯದಿಂದ ಪಾಲ್ಗೊಂಡಿರ್ತಕ್ಕಂಥ ಮಹನೀಯರು. ಮುಸ್ಲಿಂ ಸಮುದಾಯದಿಂದ ಪಾಲ್ಗೊಂಡಂತ ಮಹನೀಯರು ಎಂ ಇಸ್ಮಾಯಿಲ್ ಖಾನ್ ಅವರು, ಚೌಧರಿ ಕಾಲಿ ಕುಸಾನ್ ಅವರು, ಮೌಲಾನಾ ಹಸರತ್ ಮಹಾನಿ ಅವರು. ಒಂದೊಂದು ಸಮುದಾಯ ನೋಡಿ. ಕ್ರೈಸ್ತ ಸಮುದಾಯದಿಂದ ಎಚ್ ಸಿ ಮುಖರ್ಜಿ, ರಾಜಕುಮಾರಿ ಅಮೃತ್ ಕೌರ, ಜಾನ್ ಮಥಾಯಿ. ಮತ್ತೆ ಪಾರ್ಸಿ ಸಮುದಾಯದಿಂದ ಎಚ್ ಸಿ ಮೋದಿ, ಆರ್ ಎಚ್ ಸಿದ್ವಿ, ಮನುಮ್ಸಾನಿ ಅವರು. ಕಮ್ಯುನಿಸ್ಟ್ ಸಮುದಾಯದಿಂದ ಸೋಮನಾಥ್ ಲಹರಿ ಅವರು. ಗೋರ್ಖಾ ಸಮುದಾಯದಿಂದ ಹರಿ ಬಹದ್ದೂರ್ ಬುರ್ರಾ ಅವರು. ನಿಮ್ನ ಸಮುದಾಯದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಿಖ್ ಸಮುದಾಯದಿಂದ ಬಲದೇವ್ ಸಿಂಗ್, ಹುಕುಂ ಸಿಂಗ್, ಉಜ್ವಲ್ ಸಿಂಗ್ ಅವರು. ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಫ್ರಾಂಕ್ ಅಂಥಾನಿ ಅವರು. ಭಾರತ ಸಂವಿಧಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಹನೀಯರು. ಮೈಸೂರು ಸಂಸ್ಥಾನದಿಂದ ಟೋಟಲ್ ಎಷ್ಟು ಜನ ಅಂತಂದ್ರೆ 7 ಜನ. ಆ 7 ಜನ ಯಾರು ಅಂದ್ರೆ ಕೆಂಗಲ್ ಹನುಮಂತಯ್ಯ ಅವರು, ಕೆ ಸಿ ರೆಡ್ಡಿ ಅವರು, ಟಿ ಸಿದ್ದಲಿಂಗಯ್ಯ ಅವರು, ಟಿ ಚೆನ್ನಯ್ಯ ಅವರು, ಎಚ್ ಸಿದ್ದವೀರಪ್ಪ ಅವರು, ಎಚ್ ಆರ್ ಗುರುದೇವ ರೆಡ್ಡಿ ಅವರು, ಎಸ್ ವಿ ಕೃಷ್ಣಮೂರ್ತಿ ಅವರು. ಮುಂಬೈ ಸಮುದಾಯದಿಂದ ಎಸ್ ನಿಜಲಿಂಗಪ್ಪ ಅವರು, ಆರ್ ದಿವಾಕರ್ ಅವರು. ಕೊಡಗು ಸಮುದಾಯದಿಂದ ಕೆ ಎಂ ಪೊನ್ನಚ್ಚಿ ಅವರು. ಇನ್ನು ಮಹಿಳಾ ಮಣಿಗಳನ್ನು ತೆಗೆದುಕೊಂಡಾಗ ಭಾರತ ಸಂವಿಧಾನದಲ್ಲಿ ಮಹಿಳೆಯರ ಸಂಖ್ಯೆ ಟೋಟಲ್ ಎಷ್ಟು ಜನ ಪಾಲ್ಗೊಂಡಿದ್ರು ಅಂದ್ರೆ 15 ಜನ ಮಹಿಳೆಯರು ಪಾಲ್ಗೊಂಡಿದ್ರು. ಆ 15 ಜನ ಮಹಿಳೆಯರಲ್ಲಿ ಅತ್ಯಂತ ಮುಖ್ಯವಾದ ಮಹಿಳೆಯರು ಅಂತಂದ್ರೆ ಸರೋಜಿನಿ ನಾಯ್ಡು ಅವರು, ಸುಚೇತಾ ಕೃಪಲಾನಿ ಅವರು, ರಾಜಕುಮಾರಿ ಅಮೃತ್ ಕೌರ್ ಅವರು, ವಿಜಯಲಕ್ಷ್ಮಿ ಪಂಡಿತ್ ಅವರು, ಪೂರ್ಣಿಮಾ ಬ್ಯಾನರ್ಜಿ ಅವರು, ಕಮಲಾ ಚೌಧರಿ ಅವರು, ಕುದುಶಿಯಾ ಅಜುಲ್ಲಾ ರಸುಲ್ಲಾ ಅವರು. ಭಾರತ ದೇಶದ ಈ ಒಂದು ಮಹಿಳಾ ಮಣಿಗಳಲ್ಲಿ ಮುಸ್ಲಿಂ ಸಮುದಾಯದಿಂದ ಪಾಲ್ಗೊಂಡಿರ್ತಕ್ಕಂತ ಮಹಿಳೆ ಅದು ಕುದುಶಿಯಾ ಅಜುಲ್ಲಾ ರಸುಲ್ಲಾ ಅವರು. ಹಾಗಾದ್ರೆ ಭಾರತ ಸಂವಿಧಾನ ರಚನೆಯಲ್ಲಿ ಪಾಲ್ಗೊಂಡಂತ ತೊಟ್ಟಿಲ ತೂಗ ಕೈ ಜಗತ್ತನ್ನ ಆಳಬಲ್ಲದು, ಎತ್ತರ ನಾರೆಸ್ಸು ತತ್ತರ ರಮಂತ ಪೂಜತ ಅನ್ನುವಂತೆ ಮಹಿಳಾ ಮಣಿಗಳ ಸಂಖ್ಯೆ 15 ಜನ ಮಹಿಳೆಯರು ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಮೈಸೂರು ಸಂಸ್ಥಾನದಿಂದ 7 ಜನ, ಮುಂಬೈ ಸಂಸ್ಥಾನದಿಂದ 2, ಕೊಡಗು ಸಂಸ್ಥಾನದಿಂದ ಕೆ ಎಂ ಪೊನ್ನಚ್, ಮುಂಬೈ ಸಂಸ್ಥಾನದಿಂದ ಎಸ್ ನಿಜಲಿಂಗಪ್ಪ, ಆರ್ ದಿವಾಕರ್ ಅವರು. ಹೌದಾ? ಮೈಸೂರು ಸಂಸ್ಥಾನದಿಂದ ಕೆಂಗಲ್ ಹನುಮಂತಯ್ಯ ಅವರು, ಕೆ ಸಿ ರೆಡ್ಡಿ ಅವರು, ಟಿ ಸಿದ್ದಲಿಂಗಯ್ಯ ಅವರು, ಟಿ ಚೆನ್ನಯ್ಯ ಅವರು, ಎಚ್ ಸಿದ್ದವೀರಪ್ಪ, ಎಚ್ ಆರ್ ಗುರುದೇವ ರೆಡ್ಡಿ ಅವರು, ಎಸ್ ವಿ ಕೃಷ್ಣಮೂರ್ತಿ ಅವರು. ಎಚ್ ಆರ್ ಗುರುದೇವ ರೆಡ್ಡಿ, ಎಚ್ ಸಿದ್ದವೀರಪ್ಪ ಅಲ್ಲ, ಟಿ ಚೆನ್ನಯ್ಯ, ಟಿ ಸಿದ್ದಲಿಂಗಯ್ಯ, ಕೆ ಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ. ಭಾರತ ಸಂವಿಧಾನದಲ್ಲಿ ಮೈಸೂರು ಸಂಸ್ಥಾನದಿಂದ. ಇನ್ನ ಆಂಗ್ಲೋ ಇಂಡಿಯನ್ ಅಂದ್ರೆ ಫ್ರಾಂಕ್ ಆಂಥೋನಿ ಬರ್ತಾರೆ. ಸಿಖ್ ಸಮುದಾಯ ಅಂದ್ರೆ ಸಿಂಗ್
ಬಲದೇವ್ ಸಿಂಗ್, ಹುಕುಂ ಸಿಂಗ್, ಉಜ್ವಲ್ ಸಿಂಗ್. ನಿಮ್ನ ಸಮುದಾಯ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಗೋರ್ಖಾ ಸಮುದಾಯ ಅಂದ್ರೆ ಹರಿಬಹದ್ದೂರ್ ಬುರ್ರಾ. ಕಮ್ಯುನಿಸ್ಟ್ ಸಮುದಾಯ ಸೋಮನಾಥ್ ಲಹರಿ. ಪಾರ್ಸಿ ಸಮುದಾಯ ಎಚ್.ಸಿ. ಮೋದಿ, ಆರ್.ಎಚ್. ಸಿದ್ವಿ, ಮನು ಸಾನಿ. ಕ್ರೈಸ್ತ ಸಮುದಾಯ ಅಂತಂದ್ರೆ ಎಸ್.ಸಿ. ಮುಖರ್ಜಿ ಅವರು, ರಾಜಕುಮಾರಿ ಅಮೃತ್ ಕೌರ್ ಅವರು, ಜಾನ್ ಮತಾಯಿ ಅವರು. ಇನ್ನ ಮುಸ್ಲಿಂ ಸಮುದಾಯ ಅಂದ್ರ ಎಂ ಇಸ್ಮಾಯಿಲ್ ಖಾನ್ ಅವರು, ಚೌಧರಿ ಖಾಲಿ ಕುಸಾನ್ ಅವರು, ಮೌಲಾನಾ ಹಸರತ್ ಮೊಹಾನಿ, ಅಜುಲ್ಲಾ ಖುಷಿಯಾ, ಅಬ್ದುಲ್ಲಾ ರಸೂಲ್ಲಾ ಅವರು ಕೂಡ ಇಲ್ಲಿ ಬರ್ತಾರೆ. ಬ್ಯಾಡ ನಿಮ್ಗಂತ ಹೇಳಿ ಅಲ್ಲೇ ಬರೆದಿನಿ ನಾನು ಮಹಿಳಾ ಮಣಿಗಳಲ್ಲಿ. ಒಟ್ಟಾರೆಯಾಗಿ ಭಾರತ ಸಂವಿಧಾನ ರಚನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಮಹನೀಯರು. ನಾಳೆ ಕ್ವಶನ್ ಕೇಳ್ತಾನೆ, ಭಾರತ ಸಂವಿಧಾನದಲ್ಲಿ ಪಾಲ್ಗೊಳ್ಳದಿರುವಂತ ಮಹನೀಯರು ಅಂದ್ರೆ ಗಾಂಧೀಜಿ ಅವರು ಎಂಟ್ರಿ ಕೊಡ್ಲಿಲ್ಲ, ಮೊಹಮ್ಮದ್ ಅಲಿ ಜಿನ್ನಾ ಅವರು ಎಂಟ್ರಿ ಕೊಡ್ಲಿಲ್ಲ. ಮಹಾತ್ಮ ಗಾಂಧೀಜಿ ಅವರಾಗಲಿ, ಮೊಹಮ್ಮದ್ ಅಲಿ ಜಿನ್ನಾ ಅವರಾಗಲಿ ಭಾರತ ಸಂವಿಧಾನದಲ್ಲಿ ಅವರು ಪಾಲ್ಗೊಳ್ಳಿಲ್ಲ. ಒಟ್ಟಾರೆಯಾಗಿ ಭಾರತ ಸಂವಿಧಾನ ರಚನೆ ಆಗಬೇಕಾದರೆ ಎಷ್ಟು ಸಭೆಗಳು ಅಂತಂದ್ರೆ 22 ಸಭೆಗಳು, 22 ಸಮಿತಿಗಳು. ಭಾರತ ಸಂವಿಧಾನ ರಚನೆ ಆಗಬೇಕಾದ್ರೆ 22 ಸಮಿತಿಗಳು, 5 ಉಪ ಸಮಿತಿಗಳ ರಚನೆ ಆದವು. 5 ಉಪ ಸಮಿತಿಗಳು. ಭಾರತ ಸಂವಿಧಾನ ರಚನೆ ಆಗಬೇಕಾದ್ರೆ 22 ಸಭೆಗಳು, 5 ಉಪ ಸಮಿತಿಗಳು. ಇವು ಕೊಡ್ತಾನೆ ಕ್ವಶನ್. ಭಾರತ ಸಂವಿಧಾನದಲ್ಲಿ ಹೌದಾ 22 ಮುಖ್ಯವಾಗಿರುವಂತ ಸಮಿತಿಗಳು, 5 ಉಪ ಸಮಿತಿಗಳು ರಚನೆಯಾದವು. ನೋಡಿ, ಭಾರತ ಸಂವಿಧಾನದಲ್ಲಿ ಪ್ರಮುಖವಾಗಿರುವಂತ ಸಮಿತಿಗಳು ಎಷ್ಟು ಸಮಿತಿಗಳು ರಚನೆಯಾದವು ಅಂತ ಕೇಳ್ತಾನೆ. 22 ಸಮಿತಿಗಳು, 5 ಉಪ ಸಮಿತಿಗಳು. ನೋಡಿ, 11 ಅಧಿವೇಶನಗಳು ಅಥವಾ 11 ಸಭೆಗಳು. ಭಾರತ ಸಂವಿಧಾನ ರಚನೆ ಆಗಬೇಕಾದ್ರೆ 11 ಸಭೆಗಳು ಬೇರೆ, 22 ಸಮಿತಿಗಳು ಸಪರೇಟ್ ಆಗಿರುವಂತ ಸಮಿತಿಗಳು. ಈಗ ಮೂಲಭೂತ ಹಕ್ಕುಗಳ ಸಮಿತಿ, ಇನ್ನ ಕರಡು ಸಂವಿಧಾನದ ಪರಿಶೀಲನಾ ಸಮಿತಿ ಅಲ್ಲ, ಈ ತರ. ಆಮೇಲೆ ಕರಡು ಸಮಿತಿ, ಅಲ್ಪಸಂಖ್ಯಾತ ಹಕ್ಕುಗಳ ಸಮಿತಿ, ಪ್ರಾಂತ್ಯಗಳ ಸಂವಿಧಾನದ ವಿಭಾಗ ಸಮಿತಿ. ಈ ತರ ಭಾರತ ಸಂವಿಧಾನದಲ್ಲಿ ಸಪರೇಟ್ ಆಗಿರುವಂತ ಸಮಿತಿಗಳನ್ನ ಮಾಡ್ತಾ ಬಂದ್ರು. ಸಂವಿಧಾನ ರಚನೆಯಲ್ಲಿ ಮೇಲ್ವಿಚಾರಣಾ ಸಮಿತಿ, ಅಲ್ಪಸಂಖ್ಯಾತ ಹಕ್ಕುಗಳ ಉಪ ಸಮಿತಿ, ಏನು ಮೂಲಭೂತ ಹಕ್ಕುಗಳ ಉಪ ಸಮಿತಿ. ಈ ತರ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಸಮಿತಿಗಳು ಅಂತಂದ್ರೆ 22 ಸಮಿತಿಗಳನ್ನ, 5 ಉಪ ಸಮಿತಿಗಳನ್ನ ರಚನೆ ಮಾಡಲಾಯಿತು. ಹಾಗಾದ್ರೆ ಭಾರತ ಸಂವಿಧಾನ ರಚನೆಯಲ್ಲಿ ಅತ್ಯಂತ ಮೂಲಭೂತ ಸಮಿತಿಗಳನ್ನು ತೆಗೆದುಕೊಂಡಾಗ ಸಂವಿಧಾನದ ರಚನಾ ಸಮಿತಿ, ಭಾರತ ಸಂವಿಧಾನದ ರಚನಾ ಸಮಿತಿಯಲ್ಲಿ ಎಷ್ಟು ಜನ ಇದರ ಅಧ್ಯಕ್ಷರು ಯಾರು? ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು, ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೋಡಿ, ನೆನ್ಪಿಡಿ, ಯಾಕೆ ಬರ್ತಾನೆ ಅಲ್ಲಿ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಭಾರತ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾದವರು. ಯಾರು ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೆನ್ಪಿಡಿ, ಮಂಡಳಿ ಅಂತ ಕೊಡ್ತಾನೆ. ಒಟ್ಟ ಮಂಡಳಿ ಹಾಕ್ಲಕ್ ಹೋಗಬಾರದು, ಸಮಿತಿನೇ ಹಾಕ್ಬೇಕು. ಭಾರತ ಸಂವಿಧಾನ ಈ ಕೆಳಗಿನ ಯಾವ ನಿಕಾಯದಿಂದ ರಚನೆ ಆಯಿತು ಅಂತ ಕೇಳ್ಯಾನ. ಭಾರತ ಸಂವಿಧಾನ ಈ ಕೆಳಗಿನ ಯಾವ ನಿಕಾಯದಿಂದ ರಚನೆ ಆಯಿತು ಅಂದ್ರ ಸಂವಿಧಾನದ ರಚನಾ ಸಮಿತಿ ಅಂತೆ ಹಾಕ್ಬೇಕು. ಕರಡು ಸಮಿತಿ ಹಾಕಬಾರದು. ಭಾರತದ ಸಂವಿಧಾನದ ರಚನಾ ಸಮಿತಿಯಿಂದ ಭಾರತ ದೇಶದ ಸಂವಿಧಾನ ರಚಿಸಲ್ಪಟ್ಟಿತ್ತು. ಇನ್ನು ಎರಡನೇದ್ದು ಯಾವುದು? ಕರಡು ಸಮಿತಿ. ನೆನ್ಪಿಡಿ, ಭಾರತ ಸಂವಿಧಾನದಲ್ಲಿ ಕರಡು ಸಮಿತಿ. ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಸಂವಿಧಾನ ಏನು ಈ ಸಮಿತಿಗಳ ಮೇಲೆ ಗ್ಯಾರಂಟಿ ಕ್ವಶನ್ ಕೇಳ್ತಾನೆ. ಮ್ಯಾಚ್ ದ ಫಾಲೋವಿಂಗ್ಸ್ ಕ್ವಶನ್ ಕೇಳ್ತಾನೆ. ಸಂವಿಧಾನದ ರಚನಾ ಸಮಿತಿ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಕರಡು ಸಮಿತಿ ಅಧ್ಯಕ್ಷರು ಯಾರಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ನೆಕ್ಸ್ಟ್ ಕರಡು ಸಂವಿಧಾನದ ಪರಿಶೀಲನಾ ವಿಶೇಷ ಸಮಿತಿ. ಕರಡು ಸಂವಿಧಾನದ ಪರಿಶೀಲನಾ ವಿಶೇಷ ಸಮಿತಿ. ಕರಡು ಸಂವಿಧಾನ ಪರಿಶೀಲನಾ ವಿಶೇಷ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂತ ಕ್ವಶನ್ ಆಗಿದೆ. ವೆರಿ ಇಂಪಾರ್ಟೆಂಟ್.
ಕರಡು ಸಂವಿಧಾನ ಪರಿಶೀಲನಾ ಸಮಿತಿ ವಿಶೇಷ ಸಮಿತಿ ಯಾರಂತಂದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವ್ರು ನೋಡಿ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಕರಡು ಸಂವಿಧಾನ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು? ಕರಡು ಸಂವಿಧಾನ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು. ನೋಡಿ, ಭಾರತ ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಕರಡು ಸಂವಿಧಾನ ಪರಿಶೀಲನಾ ಸಮಿತಿಯ ವಿಶೇಷ ಸಮಿತಿ ಅಧ್ಯಕ್ಷರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು. ಇನ್ನು ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ, ವೆರಿ ಇಂಪಾರ್ಟೆಂಟ್, ಮೂಲಭೂತ ಹಕ್ಕುಗಳ ಸಮಿತಿ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್. ಸರ್ದಾರ್ ವಲ್ಲಭಾಯಿ ಪಟೇಲ್. ಯಾಕಂದ್ರೆ 1931 ಕಾಂಗ್ರೆಸ್ ಅಧಿವೇಶನದಲ್ಲಿ, ಕರಾಚಿ ಕಾಂಗ್ರೆಸ್ ಅಧಿವೇಶನ, ಈ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಮೂಲಭೂತ ಹಕ್ಕುಗಳನ್ನ ಘೋಷಣೆ ಮಾಡಿದ್ರು. ನೆನ್ಪಿಡಿ, 1931 ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಈ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಿದ್ರು. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಕೇವಲ ಮೂಲಭೂತ ಹಕ್ಕುಗಳ ಸಮಿತಿಗೆ ಅಷ್ಟೇ ಸೀಮಿತ ಆಗಿರಲಿಲ್ಲ. ಅವ್ರಿಗೆ ಮತ್ತೊಂದು ಜವಾಬ್ದಾರಿ ಕೊಟ್ಟಿದ್ರು, ಏನು ಅಂತಂದ್ರೆ ಪ್ರಾಂತ್ಯಗಳ ಸಂವಿಧಾನ ಸಮಿತಿ. ಪ್ರಾಂತ್ಯಗಳ ಸಂವಿಧಾನ ಸಮಿತಿ ಅಧ್ಯಕ್ಷರು ಯಾರು ಅಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್. ಹಾಗಾದ್ರೆ ಕೇಂದ್ರ ಸಂವಿಧಾನ ಸಮಿತಿ, ಕೇಂದ್ರಗಳ, ವೆರಿ ಗುಡ್, ನೆಹರು. ನೋಡಿ, ನೆಹರು. ಪ್ರಾಂತ್ಯಗಳ ಸಂವಿಧಾನ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಮೂಲಭೂತ ಹಕ್ಕುಗಳ ಸಮಿತಿ, ಪ್ರಾಂತ್ಯಗಳ ಸಂವಿಧಾನ ಸಮಿತಿ, ಅಲ್ಪಸಂಖ್ಯಾತ ಹಕ್ಕುಗಳ ಸಮಿತಿ, ಅಲ್ಪಸಂಖ್ಯಾತ ಹಕ್ಕುಗಳ ಸಮಿತಿ. ಇದು ಕ್ವಶನ್ ಕೇಳ ನೋಡಿ. ಅಲ್ಪಸಂಖ್ಯಾತರ ಹಕ್ಕುಗಳ ಸಮಿತಿ. ಈ ಅಲ್ಪಸಂಖ್ಯಾತರ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ 3 ಜವಾಬ್ದಾರಿಗಳು ಕೊಟ್ಟಿದ್ರು ಪ್ರಧಾನವಾಗಿ. ಇನ್ನೂ ಸಣ್ಣ ಪುಟ್ಟ ಇದ್ದು, ಆದರೆ ಅತಿ ಮುಖ್ಯವಾಗಿದ್ದು ಮೂಲಭೂತ ಹಕ್ಕುಗಳ ಸಮಿತಿ, ಪ್ರಾಂತ್ಯಗಳ ಸಂವಿಧಾನ ಸಮಿತಿ, ಅಲ್ಪಸಂಖ್ಯಾತ ಹಕ್ಕುಗಳ ಸಮಿತಿ. ಇನ್ನು ಅಲ್ಪಸಂಖ್ಯಾತ ಉಪಸಮಿತಿಗಳಂತ ಬರುತ್ತದೆ. ಅಲ್ಪಸಂಖ್ಯಾತರ ಉಪಸಮಿತಿ, ಅಲ್ಪಸಂಖ್ಯಾತರ ಹಕ್ಕುಗಳ ಉಪಸಮಿತಿ. ಅಲ್ಪಸಂಖ್ಯಾತರ ಹಕ್ಕುಗಳ ಉಪಸಮಿತಿ ಯಾರಂದ್ರೆ HC ಮುಖರ್ಜಿ ಅವರು. HC ಮುಖರ್ಜಿ ಅವರು. ಇನ್ನ ಮೂಲಭೂತ ಹಕ್ಕುಗಳ ಉಪಸಮಿತಿ, ಮೂಲಭೂತ ಹಕ್ಕುಗಳ ಉಪಸಮಿತಿ ಯಾರಂದ್ರ JB ಕೃಪಲಾನಿ. ಮೂಲಭೂತ ಹಕ್ಕುಗಳ ಉಪಸಮಿತಿ ಅಂದ್ರೆ JB ಕೃಪಲಾನಿ. ಅಲ್ಪಸಂಖ್ಯಾತರ ಹಕ್ಕುಗಳ ಉಪಸಮಿತಿ ಅಂದ್ರ HC ಮುಖರ್ಜಿ ಅವರು. ರಾಜ್ಯಗಳ ಸಮಿತಿ, ಕೇಂದ್ರ ಅಧಿಕಾರ ಸಮಿತಿ, ಕೇಂದ್ರ ಸಂವಿಧಾನ ಸಮಿತಿ. ಹಿಂಗೆ ಕ್ವಶನ್ ಕೇಳ ನೋಡಿ. ರಾಜ್ಯಗಳ ಸಮಿತಿ, ಕೇಂದ್ರ ಅಧಿಕಾರದ ಸಮಿತಿ, ಕೇಂದ್ರ
ಅಧಿಕಾರ ಸಮಿತಿ, ಕೇಂದ್ರ ಸಂವಿಧಾನ ಸಮಿತಿ. ಕೇಂದ್ರ ಸಂವಿಧಾನ ಸಮಿತಿ ನೋಡಿ, ರಾಜ್ಯಗಳ ಸಮಿತಿ, ಕೇಂದ್ರ ಅಧಿಕಾರಗಳ ಸಮಿತಿ, ಕೇಂದ್ರ ಸಂವಿಧಾನ ಸಮಿತಿ, ಈ ಮೂರು ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರ ಜವಾಹರ್ಲಾಲ್ ನೆಹರು ಅವರು. ಈ ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿಗಳಾಗಿರುವಂತ ಜವಾಹರ್ ಲಾಲ್ ನೆಹರು ಅವರು. ಜವಾಹರ್ಲಾಲ್ ನೆಹರು ಅವರಿಗೆ ಯಾವ ಜವಾಬ್ದಾರಿಗಳನ್ನು ಕೊಟ್ಟಿದ್ರು ಅಂದ್ರೆ ರಾಜ್ಯಗಳ ಸಮಿತಿಯ ಜವಾಬ್ದಾರಿಯನ್ನ, ಕೇಂದ್ರ ಅಧಿಕಾರದ ಸಮಿತಿ, ಕೇಂದ್ರ ಸಂವಿಧಾನ ಸಮಿತಿ. ಭಾರತ ಸಂವಿಧಾನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಕೊಟ್ಟಿರತಕ್ಕಂತ ಒಂದು ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ರಚನೆ ಮಾಡುವಲ್ಲಿ ಅವರು ಪ್ರಧಾನವಾಗಿರುವಂತಹ ಪಾತ್ರ ವಹಿಸಿದ್ದಾರೆ. ಇಲ್ಲಿ ನೋಡಿ, 2017 KS ಕೇಳಿದಂತ ಪ್ರಶ್ನೆ ಇದು. ಯಾವ ತರ ಕೇಳಿ ನೋಡಿ ಕ್ವಶನ್. ಈ ತರ ಸಮಿತಿಗಳ ಮೇಲೆ ಕ್ವಶನ್ ಕೇಳ್ತಾನೆ. ಇಲ್ಲಿ ನೋಡಿ, ಭಾರತ ಸಂವಿಧಾನದಲ್ಲಿ ಗೃಹ ಸಮಿತಿ ಅಂತ ಕೊಟ್ಟಿದ್ದಾನೆ. ಕೊಟ್ಟನೆಯಲ್ಲಿ ನೋಡಿ, ಗೃಹ ಸಮಿತಿ, ವಾಣಿಜ್ಯ ವ್ಯವಸ್ಥೆಗಳ ಸಮಿತಿ, ಕೇಂದ್ರ ಸಂವಿಧಾನ ಸಮಿತಿ, ಪ್ರಾಂತೀಯ ಸಂವಿಧಾನ ಸಮಿತಿ. ಇಲ್ಲಿ ಕರೆಕ್ಟ್ ಹಾಕಬಹುದು ನಾವು. ನಾಳೆ FD ಅಂತ ಕ್ವಶನ್ ಹೋಗೋದು ಬಿಡ್ತಾನೆ. ಪ್ರಾಂತೀಯ ಸಂವಿಧಾನ ಸಮಿತಿ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಕೇಂದ್ರ ಸಂವಿಧಾನ ಸಮಿತಿ ಅಂದ್ರೆ ಜವಾಹರ್ಲಾಲ್ ನೆಹರು ಅಲ್ಲ. ಈ ಗೃಹ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು? ಗೃಹ ಸಮಿತಿ ಅಧ್ಯಕ್ಷರು ಪಟ್ಟಾಭಿ ಸೀತಾರಾಮಯ್ಯ ಅವರು ನೋಡಿ. ಇನ್ನು ವಾಣಿಜ್ಯ ಸುವ್ಯವಸ್ಥಿತ ಸಮಿತಿ, ವಾಣಿಜ್ಯ KM ಮುನ್ಸಿ ಅವ್ರು ನೋಡಿ. ಅವು ಬರ್ಕೊಳ್ಳಿ ಎರಡು. KM ಮುನ್ಸಿ ಬರ್ಕೋಬೇಕಾವೆರಡು. ಭಾರತ ಸಂವಿಧಾನದಲ್ಲಿ ಕೇಂದ್ರ ಸಂವಿಧಾನ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಜವಾಹರ್ಲಾಲ್ ನೆಹರು. ಗೃಹ ಸಮಿತಿ ಅಧ್ಯಕ್ಷರು ಪಟ್ಟಾಭಿ ಸೀತಾರಾಮಯ್ಯ. ವಾಣಿಜ್ಯ ಗೃಹ ಸಮಿತಿ ಪಟ್ಟಾಭಿ ಸೀತಾರಾಮಯ್ಯ ಅವರು. ಗೃಹ ಸಮಿತಿ ಅಂದ ತಕ್ಷಣ ನೀವು ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಕ್ಲಕ್ ಹೋಗ್ತೀರಿ, ಅದು ರಾಂಗ್ ಆಗ್ತದೆ. ಭಾರತದ ಗೃಹ ಮಂತ್ರಿಗಳು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಆದ್ರೆ ಗೃಹ ಸಮಿತಿ ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಗೃಹ ಸಮಿತಿ ಪಟ್ಟಾಭಿ ಸೀತಾರಾಮಯ್ಯ. ವಾಣಿಜ್ಯ ಸುವ್ಯವಸ್ಥೆಗಳ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ KM ಮುನ್ಸಿ ಅವರು. ಗೃಹ ಸಮಿತಿ ಅಧ್ಯಕ್ಷರು ಪಟ್ಟಾಭಿ ಸೀತಾರಾಮಯ್ಯ. ವಾಣಿಜ್ಯ ಸುವ್ಯವಸ್ಥೆಗಳ ಸಮಿತಿ KM ಮುನ್ಸಿ ಅವರು. ನೆನ್ಪಿಡಿ. ಸಂವಿಧಾನ ರಚನಾ ಸಭೆಯ ಮೇಲ್ವಿಚಾರಣಾ ಸಮಿತಿ, ಸಂವಿಧಾನ ರಚನಾ ಸಭೆಯ ಮೇಲ್ವಿಚಾರಣೆ
ಸಮಿತಿ ಅಧ್ಯಕ್ಷರು ಜಿ.ವಿ. ಮಾಳವಂಕರ್. ಜಿ.ವಿ. ಮಾಳವಂಕರ್. ಜಿ.ವಿ. ಮಾಳವಂಕರ್. ಜಿ.ವಿ. ಮಾಳವಂಕರ್. ನೆಕ್ಸ್ಟ್ ರೂಲ್ಸ್ ಆಫ್ ಪ್ರೊಸೀಜರ್ ಸಮಿತಿ. ರೂಲ್ಸ್ ಆಫ್ ಪ್ರೊಸೀಜರ್. ರೂಲ್ಸ್ ಆಫ್ ಪ್ರೊಸೀಜರ್ ಸಮಿತಿ. ಹಣಕಾಸು ಸಿಬ್ಬಂದಿ ಸಮಿತಿ. ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ. ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿ. ರಾಷ್ಟ್ರ ಧ್ವಜಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿ. ಯಾರಿದ್ರಲ್ಲಿ? ರೂಲ್ಸ್ ಆಫ್ ಪ್ರೊಸೀಜರ್ ಸಮಿತಿ, ಹಣಕಾಸು ಸಿಬ್ಬಂದಿ ಸಮಿತಿ, ರಾಷ್ಟ್ರಧ್ವಜಕ್ಕೆ ಸಂಬಂಧಪಟ್ಟಂತ ತಾತ್ಕಾಲಿಕ ಸಮಿತಿ. ಇದರ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಈ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ರೂಲ್ಸ್ ಆಫ್ ಪ್ರೊಸೀಜರ್ ಸಮಿತಿ, ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ, ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿ. ರೂಲ್ಸ್ ಆಫ್ ಪ್ರೊಸೀಜರ್ ಸಮಿತಿ, ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ, ರಾಷ್ಟ್ರಧ್ವಜಕ್ಕೆ ಸಂಬಂಧಪಟ್ಟ ತಾತ್ಕಾಲಿಕ ಸಮಿತಿ. ಈ ಮೂರು ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನ ರಚನಾ ಸಮಿತಿಯ ಮೇಲ್ವಿಚಾರಣಾ ಸಮಿತಿ ಜಿ.ವಿ. ಮಾಳವಂಕರ್, ವಾಣಿಜ್ಯ ಸುವ್ಯವಸ್ಥೆ ಸಮಿತಿ ಕೆ.ಎಂ. ಮುನ್ಸಿ, ಗೃಹ ಸಮಿತಿ ಪಟ್ಟಾಭಿ ಸೀತಾರಾಮಯ್ಯ, ರಾಜೇಂದ್ರ ಪ್ರಸಾದ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರಡು ಸಮಿತಿ. ಓಕೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದರ ಮುಂದುವರಿದ ಭಾಗವನ್ನ ಡಿಸ್ಕಸ್ ಮಾಡೋಣ.